ಕನ್ನಡದಲ್ಲಿ IAS ಕ್ಲಿಯರ್ ಮಾಡುವಂಥ ಒಬ್ಬ ಟಾಪರ್ ಇಲ್ಲಿವರು ಕನ್ನಡ ವಿದ್ಯಾರ್ಥಿಗಳಿಗೋಸ್ಕರ ನಿಂತಿದ್ದಾರೆ ಕರ್ನಾಟಕದಲ್ಲಿ. ಅವರ ಜಾಬಿಗೋಸ್ಕರ ಈ ಥರ ಲೀಡರ್ಸ್ಗಳು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳೇ ಬರ್ತಾ ಇಲ್ಲ. ಪಾಪ ಎಲ್ಲರೂ ರೆಡಿ ಇದ್ದಾರೆ, ಲೀಡರ್ಗಳು ರೆಡಿ ಇದ್ದಾರೆ, ಬಟ್ ಸೈನಿಕರ ಸಂಖ್ಯೆ ಕೊರತೆ ಇದೆ. ಸೋಷಿಯಲ್ ಮೀಡಿಯಾ ಅಂದರೆ ಡಬಲ್ ಎಡ್ಜ್ ಸ್ವರ್ಡ್ ಅಂತ ಕರಿತೀವಿ ಸರ್. ಹೌದು, ಅದನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು ಪ್ರಿಪ್ರೇಷನ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸರ್. ಸೋಷಿಯಲ್ ಮೀಡಿಯಾ UPSC ತಯಾರಿ ಮಾಡೋರು ಟೆಲಿಗ್ರಾಮ್ ಪ್ಲಸ್ ಯೂಟ್ಯೂಬ್ ಸಾಕು. ಪ್ರತಿದಿನ ಅವ್ರ ಬಾಯಲ್ಲಿ ತುಂಬ ಹೋಲಿಸ್ಕೊಳ್ಳುವಂಥ ಒಂದು ಹೆಮ್ಮೆಯ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಅಂದರೆ KPSC ಸರ್. ಅವರು ನೆನೆಸದೇ ಇರೋ ದಿನವೇ ಇಲ್ಲ. ಅಷ್ಟೊಂದು ಸಾಧನೆಗಳನ್ನು ನಮ್ಮ KPSC ಅವ್ರು ಮಾಡ್ತಾಯಿದ್ದಾರೆ ಸರ್. ಪ್ರಸ್ತುತ ಅವರು ನಡೆಸ್ತಾ ಇರೋ ಸ್ಕ್ಯಾಮ್ಗಳು ಯಾವ ಥರ ಇದೆ ಅಂದರೆ ಸರ್, ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗೋ ಒಂದು ಹೋಪ್ನೇ ಕಳೆದ ಇದೆ ಸರ್. ಅಧ್ಯಕ್ಷರು ಸದಸ್ಯರಾಗಿರ್ಬೋದು, ಅವೆಲ್ಲ ಒಳ ಒಪ್ಪಂದಗಳಿರುತ್ತೆ ಸರ್ಕಾರದ ಜೊತೆ. ಅಂದರೆ ಅದೊಂದು ಪುನರ್ವಸತಿ ಕೇಂದ್ರ ಇವತ್ತು KPSC ಅಂದರೆ. ಅದೇನಾಗಿದೆ, KPSC ಒಂದು ಗೆದ್ದಲು ಹತ್ತಿರುವಂಥ ಮರ. ನೀವು ಈ ಕಡೆಯಿಂದ ಗೆದ್ದಲನ್ನ ತೆಗೆದ್ರೆ ಮತ್ತೊಂದು ಕಡೆಯಿಂದ ಬರ್ತಾನೆ ಇರುತ್ತೆ. KPSC ಸುಧಾರಣೆ ಆಗಲ್ಲ, ಆ ಸಿಸ್ಟಮನ್ನೇ ಬದಲಾಯಿಸಬೇಕು. ಬುಡ ಸಮೇತ ಕಿತ್ತು ಹಾಕಬೇಕಾಗಿದೆ ಅದನ್ನು. ಡಿಸ್ಟ್ರಾಕ್ಷನ್ ಅಂತ ಬಂದರೆ ಫಸ್ಟ್ ಸ್ಥಾನದಲ್ಲಿ ಬಂದಿರೋದೇ ಈ ಸೋಷಿಯಲ್ ಮೀಡಿಯಾ ಸರ್. ಹೌದು. ಎರಡನೇದಂತ ಬಂದರೆ ಲವ್, ರಿಲೇಷನ್ಶಿಪ್ಪು. ಒಂದು ಹುಡುಗಿ ಜಾಸ್ತಿ ಇಷ್ಟಪಡೋದು ಒಬ್ಬ ಶ್ರೀಮಂತನಿಗಿಂತ ಮೊದಲು ಕಾಲೇಜಲ್ಲಿ ಇದ್ದಾಗ ನೋಡ್ರಿ ನೀವು, ಅವ್ನು 6 ಫೂಟ್ ಹೈಟ್ ಇರಬೇಕು, ತುಂಬ ಸ್ಟ್ರಾಂಗ್ ಇರಬೇಕು, ಮತ್ತು ರೂಡಾಗಿ ಮಾತಾಡ್ತಾ ಇರಬೇಕು. ಸಾಫ್ಟ್ ಆಗಿರೋ ಹುಡುಗರನ್ನ ಇಷ್ಟಪಡಲ್ಲ ಹುಡುಗಿರು. ಅಬ್ಸರ್ವ್ ಮಾಡಿದ್ದೀರಿ ಇದನ್ನು. ಯಾಕಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ 3ನೇ ಎಪಿಸೋಡು 18K ವ್ಯೂಸ್ ದಾಟಿರೋದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ನಾವು ಕೊಡ್ತಾ ಇರ್ತೀವಿ. ಆದಷ್ಟು ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ವಿನಾಯಕ್ ಅಲ್ಯೂಮಿನಿಯಂ ಇಂಟೀರಿಯರ್. ನೀವೇನಾದರೂ ನಿಮ್ಮ ಮನೆಗೆ ಇಂಟೀರಿಯರ್ ಮಾಡಿಸೋದಾಗಿದ್ದರೆ, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸೋರಾಗಿದ್ದರೆ ದಯವಿಟ್ಟು ವಿನಾಯಕ್ ಅಲ್ಯೂಮಿನಿಯಂ ಇಂಟೀರಿಯರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ವಾರ್ಡ್ರೋಬು, ಕಿಚನ್ನು, ಲಾಫ್ಟು, ಪೂಜಾ ಯೂನಿಟ್ಟು ಆ್ಯಂಡ್ ಪಾರ್ಟಿಷನ್ ವರ್ಕ್ಗಳನ್ನು ಮಾಡಿಕೊಡ್ತಾರೆ. 1000ಕ್ಕೂ ಹೆಚ್ಚು ಮನೆಗಳಿಗೆ ಇಂಟೀರಿಯರ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ISO ಸರ್ಟಿಫೈಡನ್ನು ಹೊಂದಿದ್ದಾರೆ. ಆ್ಯಂಡ್ ನೀವೇನಾದರೂ ನಿಮ್ಮ ಮನೆಗೆ ಇಂಟೀರಿಯರ್ ಮಾಡಿಸೋರಾಗಿದ್ದರೆ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ತಿಳಿದುಕೊಳ್ಳಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪಾಂಚಜನ್ಯ. ಈ ಹೆಸರೇ ತುಂಬಾ ಯುನಿಕ್ ಆಗಿದೆ ಸರ್. ಏನ್ ರೀಸನ್ ಇರ್ಬೋದು ಹೆಸರು? ಪಾಂಚಜನ್ಯ ನೋಡ್ರಿ, ನಾವು ಇದು ಆರಂಭ ಮಾಡಿದ್ದು ಕನ್ನಡ IAS ಅಕಾಡೆಮಿ ಅಂತ 2023ರಲ್ಲಿ. ಇದಕ್ಕಿಂತ ಹೆಸರು ಮುಂಚೆ ಕನ್ನಡ IAS ಅಕಾಡೆಮಿ ಅಂತ ಜೂನಲ್ಲಿ ಆರಂಭ ಮಾಡಿದ್ವಿ. 2023 ಜೂನ್ 15 ಕನ್ನಡ IAS ಅಕಾಡೆಮಿ ಅಂತ ಆರಂಭ ಮಾಡಿದ್ವಿ. ಆಮೇಲೆ ಕೆಲ ಇಂಗ್ಲೀಷ್ ವಿದ್ಯಾರ್ಥಿಗಳು ಕೂಡ ಜಾಯ್ನ್ ಆಗೋಕೆ ಸ್ಟಾರ್ಟ್ ಮಾಡಿದ್ರು. ಸರ್, ಇಂಗ್ಲೀಷಲ್ಲಿ ಕೂಡ ಸರಿಯಾಗಿ ಕೋಚಿಂಗ್ ಇಲ್ಲ ಕರ್ನಾಟಕದಲ್ಲಿ. ಅವಾಗ ಸರಿ, ಕನ್ನಡಕ್ಕಷ್ಟೇ ಯಾಕೆ ಸೀಮಿತ ಆಗೋಣ, ಇಂಗ್ಲೀಷ್ನಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ಟೀಚ್ ಮಾಡೋ ಅಂತ ಅಂದ್ಕೊಂಡು ಆಫ್ಲೈನ್ ಆರಂಭ ಮಾಡುವಾಗ ಬೋರ್ಡ್ ಬರೀ ಕನ್ನಡ IAS ಅಕಾಡೆಮಿ ಇದ್ರೆ ಬರೀ ಕನ್ನಡ ಏನೋ ಇದೆ ಅಂತ ಅನ್ಕೊಂಡು ಹೋಗ್ಬೋದು ಜನ. ಹಾಗಾಗಿ ಒಂದು ಯೂನಿಕ್ ಹೆಸರು ಇಡೋಣ ಅಂತ ಫೆಬ್ರವರಿಯಲ್ಲಿ 2024 ಫೆಬ್ರವರಿಯಲ್ಲಿ ಮಧ್ಯರಾತ್ರಿವರೆಗೂ ಒಂದು 106 ಹೆಸರನ್ನ ಲಿಸ್ಟ್ ಮಾಡಿದ್ವಿ. ಲಿಸ್ಟ್ ಮಾಡಿದೆ, ಅದರಲ್ಲಿ ಸೆಲೆಕ್ಷನ್ ನಡೀತಾ ಇತ್ತು. ನಾನು, ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ಮನೆಯವರು, ಅವರೆಲ್ಲ ಮಲ್ಕೊಂಡಿದ್ರು. ನಾನು ಮಧ್ಯರಾತ್ರಿ 12-1:30 ಏನೋ ಆಗಿತ್ತು ಫೆಬ್ರವರಿ ತಿಂಗಳಲ್ಲಿ. ಸೊ ಅವಾಗ ಲಿಸ್ಟ್ ಮಾಡ್ಕೊಂಡು ಇದರಲ್ಲಿ ಒಂದು ಪಾಂಚಜನ್ಯ ಅಂತಲೂ ಕೂಡ ಮಾಡ್ಕೊಂಡಿದ್ದೆ. ಮತ್ತೇನೋ ಇಟ್ಟಿದ್ವಿ. ನೀವೇನು ಹೆಸರು ಕರಿತೀರಿ ಹೇಳ್ರಿ, ಅದರದ್ದೆಲ್ಲ ಒಂದು IAS ಅಂತ ಸಂಸ್ಥೆ ಇದೆ ಭಾರತದಲ್ಲಿ. ಪ್ರೈಮ್ IAS ಇದೆ, ಯಾವ್ದು ಬೇಕಾದ ಗ್ರೇಸ್ ಇರ್ಬೋದು. ನೀವು ಏನು ಇಂಗ್ಲೀಷಲ್ಲಿ ಒಂದು ಹೆಸರು ಇರುತ್ತಲ್ಲ, ಇನ್ಸೈಟ್ ಇದೆ, ಇಗ್ನೈಟ್ ಇದೆ, ವಿಷನ್ ಇದೆ, ಎಲ್ಲ ಇವೆ. ಹಾಗಾಗಿ ನಾನು ಹುಡುಕಾಡಿದಾಗ ಸೊ ಹಾಗೆ ಬಂದಾಗ ಒಂದು ಪಾಂಚಜನ್ಯ ಅಂತ ಒಂದು ಹೆಸರು ಬಂತು. ಪಾಂಚಜನ್ಯ ಸಾಮಾನ್ಯವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಓದುವಂತಹ ಶಂಖದ ಹೆಸರದು. ಭಗವದ್ಗೀತೆಯಲ್ಲಿ ಎಲ್ಲೋ ನೋಡಿದ್ದೆ ನಾನು. ಪಾಂಚಜನ್ಯ ಅಂದ್ರೆ ಇದು ಒಂದು ರೀತಿಯ, ಆ ವರ್ಡ್ ಕೇಳಿದ ತಕ್ಷಣ ಒಂದು ರೋಷಾವೇಶ ಬರುತ್ತೆ ಮೈಯಲ್ಲಿ. ಪಾಂಚಜನ್ಯ ಅಂದ ತಕ್ಷಣ ಯಾಕೆ ಹೇಳ್ರಿ, ಅದು ಶಂಖ ಊದಿರೋ ಟೈಮು ಕುರುಕ್ಷೇತ್ರ ಯುದ್ಧ. ಸೊ ಇದು ಇವ್ರು ನಡೀತಾರೆ, ಇವ್ರ ಜೀವನದ ಯುದ್ಧ ಇದು. ಸರಿ ಇರ್ಲಿ ಪಾಂಚಜನ್ಯ ಅಂತ ನಮ್ಮ ಫಾದರ್ ಅವ್ರಿಗೆ ಕೇಳಿದೆ. ಸರಿ ಕಣಪ್ಪ ಅಂತ ಅಂದ್ರು, ಪಾಂಚಜನ್ಯ IAS ಅಂತ ಮಾಡಿ ರಿಜಿಸ್ಟ್ರೇಷನ್ ಕೂಡ ಕೊಟ್ಬಿಟ್ವಿ ಆಗ್ಲೇ ಅದನ್ನ. ಅಲ್ಲಿ ಧರ್ಮದ ಜಯ, ಇಲ್ಲಿ ಜೀವನದ ಜಯ. ಹೌದು, ಅಷ್ಟೇ. ಆ ಹೆಸರಲ್ಲಿ ಒಂದು ಶಕ್ತಿ ಇದೆ. ಕನ್ನಡ ಮೀಡಿಯಂಗೂ ಮತ್ತು ಇಂಗ್ಲಿಷ್ ಮೀಡಿಯಂಗೂ ಏನ್ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಬರ್ಬೋದು ಅಂತೀರಾ ಸರ್? ಮಹೇಶ್ ಅವರೇ, ಇಂಗ್ಲೀಷ್ ವಿದ್ಯಾರ್ಥಿಗಳು ತುಂಬಾ ಓದ್ತಾರೆ, ಸಿಕ್ಕಾಪಟ್ಟೆ ಓದ್ತಾರೆ. ಅವ್ರು ಎಂಜಾಯ್ ಮಾಡ್ತಾರೆ ಲೈಫು, ಅಷ್ಟು ಓದ್ತಾರೆ. ನಮ್ಮವ್ರು ಓದಲ್ಲ. ಒಂದು 50 ರೂಪಾಯಿ ಪುಸ್ತಕ ತಗೊಳ್ಬೇಕು ಅಂದ್ರೆ 100 ಸಾರಿ ಯೋಚನೆ ಮಾಡ್ತಾರೆ ನಮ್ಮ ಹುಡುಗರು. ಒಂದು ಸಿನಿಮಾಗೆ ಹೋಗ್ಬೇಕಂದ್ರೆ 100 ಸಾರಿ ವಿಚಾರ ಮಾಡಲ್ಲ. ಈಗ ಬರವಣಿಗೆ ಕೌಶಲ್ಯ ಬರಬೇಕು ಅಂತಂದ್ರೆ ಹಾಗೆ ಬರಲ್ಲ. ಈಗ ಒಬ್ಬ ಫಿಲ್ಮ್ ಹೀರೋನ್ ತರ ಆಕ್ಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಹೇಳ್ರಿ, ಪದೇ ನೋಡಿರ್ತಾನೆ ಅವನು. ಈಗ ಸುದೀಪ್ ಅವ್ರ ತರ ಒಬ್ಬ ಹುಡುಗ ಹೇರ್ ಕಟಿಂಗ್ ಮಾಡ್ಸ್ಕೊಂಡು ಬರ್ತಾನಂತಂದ್ರೆ ಸುದೀಪ್ ಅವ್ರನ್ನ ನೋಡಿದ್ದ ಅವನು ಹೆಬ್ಬುಲಿ ಸಿನಿಮಾದಲ್ಲಿ. ದರ್ಶನ್ ಅವ್ರ ತರ ಆತ ಬಿಹೇವ್ ಮಾಡ್ತಾನಂದ್ರೆ ದರ್ಶನ್ ಅವ್ರನ್ನ ನೋಡಿರ್ತಾನೆ. ಯಶ್ ಅವ್ರ ತರ ಮಾಡ್ತಾನಂದ್ರೆ ಯಶ್ ಅವ್ರನ್ನ ನೋಡಿರ್ತಾನೆ. ಹಾಗೇನೆ ನಮ್ಮ ಬರವಣಿಗೆ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಅಕ್ಷರಗಳನ್ನ ಓದಿರ್ಬೇಕಲ್ವಾ, ಓದಬೇಕು. ಕನ್ನಡದವ್ರು ಓದಬೇಕು ಜಾಸ್ತಿ. ಈಗ ಬಾನು ಮುಷ್ತಾಕ್ ಅವ್ರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ನೋಡ್ರಿ. ಅದು ಯಾಕೆ ಸಿಕ್ತು ಅಂದ್ರೆ ಆ ಕಥೆಗಳೆಲ್ಲ ಅಷ್ಟು ಶಕ್ತಿ ಇದೆ, ತಾಕತ್ತಿದೆ. ಅವರನ್ನ ಗುರುತಿಸಿದ್ದು ಲಂಕೇಶ್ ಅವರು.
ಈಗ ಆ ಕನ್ನಡ ಪದಗಳನ್ನ ಅಷ್ಟು ಚೆನ್ನಾಗಿ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು ಅವರು ಬಹುಶಃ ದೀಪಾ ಅಂತ ಅನ್ಸುತ್ತೆ, ಅವರು ಕನ್ನಡ ಅನುವಾದ ಮಾಡಿದ್ದು. ಹಾ, ಸೊ ಓದಿದಾಗ ಅಷ್ಟು ನಾಲೆಜ್ ನಮಗೆ ಬರೋಕ್ ಸಾಧ್ಯ. ಓದಬೇಕು, ಸಿಕ್ಕಾಪಟ್ಟೆ ಓದಬೇಕು. ಪ್ರತಿದಿನ 1 ಗಂಟೆ ಮಾತ್ರ, ಜಾಸ್ತಿ ಬೇಡ. ಪ್ರತಿದಿನ 1 ಗಂಟೆ ನಿರಂತರವಾಗಿ ಓದಬೇಕು. ಹಾ, ನ್ಯೂಸ್ ಪೇಪರ್ ಆಗಿರ್ಲಿ, ಒಂದು ಲೇಖನ ಬರುತ್ತೆ ಅದರಲ್ಲಿ. ನಾನು ಓದ್ತಾ ಇರೋದು 2007-8ರಿಂದ ಓದ್ತಾ ಇದ್ದೀನಿ ನಾನು ದಿನಪತ್ರಿಕೆಗಳನ್ನ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ನಮಗೆ ಹಾಲು ಕೊಡ್ತಾ ಇರಲಿಲ್ಲ. ಸಂಜೆ ಒಂದು ಗ್ಲಾಸ್ ಹಾಲು ಇರ್ತಾ ಇತ್ತು ನಮಗೆ, ಊಟ ಹಾಲ ಬಂದು ನಮಗೆ ಓದಲಿಲ್ಲ ನ್ಯೂಸ್. ಅವತ್ತಲ್ಲಿ ನ್ಯೂಸ್ ಪೇಪರ್ ಇರುವಂತ ಒಂದು ಏನಾದ್ರು ಸುದ್ದಿ ಹೇಳ್ಬೇಕು ನಾವು. ನನಗೆ ನೆನಪು ಉಳಿತಾ ಇರಲಿಲ್ಲ ಮೊದಲು. ನಾನು ಸತ್ತಿರೋರು ಸುದ್ದಿ ಹೇಳ್ತಾ ಇದ್ದೆ, ಮಮ್ಮಿ ಇವತ್ತು ಇವ್ರಿಗೆ ಸತ್ತಿದ್ದಾರೆ, ಅವ್ರು ಬೈಯೋರು ನನ್ನ. ಸೊ ಹಾಗೆ ಓದಬೇಕು. ಪ್ರತಿದಿನ 1 ಗಂಟೆ ಕನ್ನಡ ಪದಗಳನ್ನ ಓದ್ತಾ ಹೋದಾಗ ಅದಕ್ಕೆ ತಾನದೇ ಆದಂತ ಒಂದು ಶಕ್ತಿ ಬರುತ್ತೆ. ನಿಮ್ ಫಾದರ್ ಒಬ್ರು ಟೀಚರ್ ಆಗಿದ್ರು, ನಿಮ್ಮಲ್ಲಿ ಕೆಲವೊಂದಿಷ್ಟು ಈ ತರ ಒಂದು, ಈಗ ನೀವ್ ಈ ತರ ಇವತ್ತಿನ ನ್ಯೂಸ್ ಪೇಪರ್ ಓದದೇ ಇದ್ರೆ ನಿಮ್ಗೆ ಹಾಲು ಕೊಡಲ್ಲ ಅನ್ನೋ ಒಂದ್ ಏನೋ ಒಂದು ರೆಸ್ಟ್ರಿಕ್ಷನ್ ಇರ್ಬೋದು, ಇಲ್ಲ ಅದೊಂದು ರೂಲ್ಸ್ ಆಗಿರ್ಬೋದು, ಇಲ್ಲ ಅದೊಂದು ನಿಯಮಗಳನ್ನ ಪಾಲಿಸ್ತಾ ಇದ್ರು ಸರ್. ಅದ್ರ ಮುಖಾಂತರ ಆದ್ರೂ ನೀವು ಕೆಲವೊಂದಿಷ್ಟು ನ್ಯೂಸ್ ಪೇಪರ್ ಓದ್ಬೇಕು ಅನ್ನೋ ಒಂದು ಇದಾದ್ರೂ ಬರ್ತಿದೆ. ಬಟ್ ತಂದೆ ತಾಯಿ ಅನಕ್ಷರಸ್ಥರಿರುವಂತ ವಿದ್ಯಾರ್ಥಿಗಳು ಇವರೇ ಜವಾಬ್ದಾರಿ ತಗೊಳ್ಬೇಕು ಅದನ್ನ. ಹೌದು, ಈ ನಮ್ಮ ಫಾದರ್ ಅವ್ರಿಗೆ, ಅವ್ರು ಹುಟ್ಟಿದ ತಕ್ಷಣ ಅವ್ರ ತಾಯಿ ತೀರ್ಕೊಂಡ್ರು. ಹುಟ್ಟಿದ ತಕ್ಷಣ ಈ ಕಡೆ ನಮ್ಮ ತಂದೆಯವ್ರು ಹುಟ್ಟಿದ್ರು, ಅವ್ರ ತಾಯಿ ಜೀವ ಹೋಯ್ತಲ್ಲಿ. ಹಾ, ಹುಟ್ಟಿದ ತಕ್ಷಣ ತಂದೆಯವರು 5th and 6th ಸ್ಟ್ಯಾಂಡರ್ಡ್ ಇದ್ದಾಗ ತಂದೆಯವ್ರು ತೀರ್ಕೊಂಡ್ರು. ಅವ್ರು ಯಾರು ಓದಿ ಅಂತ ಹೇಳಿದ್ದು ನಮ್ಮ ಫಾದರ್ ಅವ್ರಿಗೆ? ಅವರ 2 ಬ್ರದರ್ ಅವ್ರಿಗೆ, ಅವ್ರಿಬ್ರು ಆರ್ಮಿ ಹೋಗಿದ್ರು. 7 ಜನ ಅಕ್ಕಂದ್ರು ಮದುವೆ ಆಗಿತ್ತು. ನಮ್ಮ ಫಾದರ್ ಒಬ್ರೆ. ಅವ್ರು ಹೇಗ್ ಬೇಕಾದಾಗ ಇರ್ಬೋದಾಗಿತ್ತಲ್ಲ. ಕೆಟ್ಟ ಹವ್ಯಾಸ ಗುಟ್ಕಾ ತಿನ್ಬೋದಾಗಿತ್ತು, ಸಿಗರೇಟ್ ಸೇವಬೋದಾಗಿತ್ತು, ಡ್ರಿಂಕ್ಸ್ ಮಾಡ್ಬೋದಾಗಿತ್ತು, ತಿರುಗಾಡ್ಬೋದಾಗಿತ್ತು. ಏನೂ ಮಾಡಲಿಲ್ಲ ನಮ್ಮ ಫಾದರ್. ಸರಿಯಾಗಿ ಓದಿದ್ರು, TCH ಮಾಡ್ಕೊಂಡ್ರು, ಗೌರ್ಮೆಂಟ್ ಟೀಚರ್ ಆದರು. ಆಮೇಲೆ ಅವರು ಓದೋಕೆ ಸ್ಟಾರ್ಟ್ ಮಾಡಿದ್ರೆ ಗೌರ್ಮೆಂಟ್ ಟೀಚರ್ ಆದಮೇಲೆ ನ್ಯೂಸ್ ಪೇಪರ್ ತರ್ಸೋಕೆ ಆರಂಭ ಮಾಡಿದ್ರು ಮನೆಗೆ. ಒಬ್ಬ ಅಪ್ಪ ತಾಯಿ ತಂದೆ ಇಲ್ದಿರೋ ಹುಡುಗ 1990-85 ಸಂದರ್ಭದಲ್ಲಿ ಆಗಿರ್ಬೇಕಾದ್ರೆ ಇವತ್ತು ಎಲ್ಲ ಇರುವಂಥ ವಿದ್ಯಾರ್ಥಿಗಳು ಏನೋ ಇಲ್ಲ ಅಂದಿರ್ತಾರೆ. 10,000 ರೂಪಾಯಿ ಮೊಬೈಲ್ ಇರುತ್ತಲ್ಲ ಕೈಯಲ್ಲಿ, ನ್ಯೂಸ್ ಪೇಪರ್ ಫ್ರೀ ಆಗಿ ಸಿಗುತ್ತಲ್ಲ ಟೆಲಿಗ್ರಾಮ್ನಲ್ಲಿ, ಯೂಸ್ ಮಾಡ್ಕೊಳ್ಬೇಕು ಅದನ್ನ ಅಷ್ಟೇ. UPSC ಎಕ್ಸಾಮ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು 3 ಹಂತಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ಸರ್. ಅದ್ರಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಈ 3 ಎಕ್ಸಾಮ್ ಗಳಲ್ಲಿ ಯಾವ್ದು ಟಫೆಸ್ಟ್ ಅಂತ ನಿಮ್ಗೆ ಅನ್ಸ್ಬೋದು? ಪ್ರಿಲಿಮ್ಸ್. ಒಂದು ಸಾರಿ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಲೇಬೇಕು. ಪ್ರಿಲಿಮ್ಸ್ ಒಂದು ಸಾರಿ ಕ್ಲಿಯರ್ ಮಾಡಿದ್ರಿ IAS ಆದ್ರಿ ಅಂತಾನೆ ಲೆಕ್ಕ ಅಷ್ಟೇ. ನಮ್ಮ ಹುಡುಗ ನಾನು ಅದನ್ನ ಹೇಳ್ತೀನಿ, ನೀವು ಒಮ್ಮೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ರಿ. ಈಗ ನಿಜ ಹೇಳ್ತೀನಿ, ಪಾಂಚನ IAS ನಾವು ಫೋಕಸ್ ಮಾಡೋದು ಅದ್ರ ಮೇಲೆ. ನೋಟ್ಸ್ ಮೇನ್ಸ್ ಒಂದು ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಬರವಣಿಗೆ ಕೌಶಲ್ಯ ಬಂದೇ ಬರುತ್ತೆ ಮುಂದೆ. ಆ ಪ್ರಿಲಿಮ್ಸ್ ಅನ್ನ ಆದಷ್ಟು ಬೇಗ ಅವ್ರು ಕ್ಲಿಯರ್ ಮಾಡಬೇಕು. ಅದು ಮೀನ್ಸ್ ಮಾರ್ಕ್ಸ್ ಮೇಲೆ ನಮ್ದು ರಿಸಲ್ಟ್ ನಿಂತಿರುತ್ತೆ. ಹೌದು, ಅದು ಪ್ರಾಕ್ಟೀಸ್ ಆಗುತ್ತೆ ಅವ್ರಿಗೆ. ಬರ್ದು ಮಾಡಿಸಬಹುದು, ಅದನ್ನ ಬರವಣಿಗೆ ಕೌಶಲ್ಯ ಬರುತ್ತೆ. ಬಟ್ ಇದು ಪ್ರಿಲಿಮ್ಸ್ ಅನ್ನೋ ಟ್ರಿಕ್ ಇದೆ ನೋಡ್ರಿ, ಇದು ಲೇಟ್ ಆಗಬಾರ್ದು. ಕನ್ಸಿಸ್ಟೆನ್ಸಿ ಬಗ್ಗೆ ಹುಡುಗರು ನೀವು ಹೇಳಿ ಸರ್, ನಮ್ಮ ಹುಡುಗರು ಇಂಗ್ಲಿಷ್ ಮೀಡಿಯಂ ಹುಡುಗರು, ಕನ್ನಡ ಮೀಡಿಯಂ ಹುಡುಗರು, ನಾರ್ತ್ ಸೌತ್ ಅಂತ ಕಂಪೇರ್ ಬಂದಾಗ ಅವ್ರ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಸರ್? ಪ್ರತಿಯೊಬ್ಬರು ಯಾರೇ ತುಂಬಾ ಬೇಕಾಗುತ್ತೆ ನಿರಂತರತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಗ್ಯಾಪ್ ತಗೊಂಡು ಸ್ಟಡಿ ಮಾಡ್ಬೇಕು. ಇದಕ್ಕೆ ಒಬ್ರು, ಈಗ ಉದಾಹರಣೆಗೆ ನಮ್ಮ ಸೀನಿಯರ್ ಒಬ್ರು ಇದ್ರು, ನನಗೆ ಅವ್ರು ಹೇಳಿರುವಂತ ಟ್ರಿಕ್ ಇದು. ಅವರು 4 ಸಾರಿ ಮೇನ್ಸ್ ಬರೆದಿದ್ದಾರೆ UPSC. ಅವರು ನಾವು ಎಲ್ಲ ಸೇರಿನೇ ಕನ್ನಡ ಲಿಟ್ರೇಚರ್ ನೋಟ್ಸ್ ಮಾಡಿದೀವಿ. ನಾವು ಇವತ್ತು ಪಾಂಚನ IAS ನಲ್ಲಿ ಅವ್ರು ಹೇಳಿರುವಂತ ಬಹಳಷ್ಟು ಟಿಪ್ಸ್ ಅನ್ನು ನಾವು ಅಳವಡಿಸ್ಕೊಂಡಿದೀವಿ. ಶ್ರೀನಿವಾಸ್ ಅಂತ ಹೇಳಿ ಬಾಗಲಕೋಟದವರು. ಏನಂತ ಅಂದ್ರೆ ಬ್ರೇಕ್ ತಗೊಳ್ಬೇಕು. ಉದಾಹರಣೆಗೆ ವಾರದಲ್ಲಿ ನೀವು 7 ದಿನ ಇದೆ ಅಂದ್ರೆ 6 ದಿನ ಓದಿದ್ರೆ 1 ದಿನ ಬ್ರೇಕ್ ಇರಬೇಕು. ಒಂಚೂರು ಬುಕ್ ಮುಟ್ಟಬಾರ್ದು ಅವತ್ತು. ನಾವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, ಓದ್ತಾ ಇದ್ದೀನಿ ಅಂತ ಪ್ರತಿದಿನ 14 ಗಂಟೆ ಓದೋದು, 1 ವಾರ ಓದೋದು, ಆಮೇಲೆ 1 ವಾರ ಗ್ಯಾಪ್ ತಗೊಳ್ಳೋದು. ಆ ಥರ ಮಾಡಬಾರ್ದು. 6 ದಿನ ಓದಿ 1 ದಿನ ಫುಲ್ ಬ್ರೇಕ್, 6 ದಿನ ಓದಿ 1 ದಿನ ಫುಲ್ ಬ್ರೇಕ್. ಅದು 6 ದಿನ ಹೇಗಿರ್ಬೇಕು ನಿಮ್ದು? ಪ್ರತಿದಿನ 8 ಗಂಟೆ ನಿದ್ದೆ ಅಂತೂ ಕಂಪಲ್ಸರಿ ಇರಲೇಬೇಕು. 8 ಗಂಟೆ ಸ್ಟಡಿ ಇರಬೇಕು, ಉಳಿದ 8 ಗಂಟೆ ಏನ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಪ್ರತಿದಿನದ ಸ್ಟಡಿ ಅವರ್ಸ್ ಯಾವ ತರ ಸ್ಟಡಿ ಹಾಕೋಬೇಕು, ಅವರ್ ಓದ್ಬೇಕು ಅಂತ ನೀವು? ಅದರಲ್ಲಿ ಕೆಲವೊಬ್ಬರಿಗೆ ಬೆಳಗ್ಗೆ ಬೇಗ ಎದ್ದು ಓದೋದು ಇಷ್ಟ, ಕೆಲವೊಬ್ಬರಿಗೆ ರಾತ್ರಿ ಓದೋದು ಇಷ್ಟ, ಕೆಲವೊಬ್ರು ಮಧ್ಯಾಹ್ನ ಓದ್ತಾರೆ. ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಸ್ಟ್ ವರ್ಷ ಅವ್ರ ಆರಂಭದಲ್ಲಿ ಅವ್ರು ಕೋಚಿಂಗ್ ತಗೊಳ್ತಾ ಇದಾರೆ ಅಂತ ಅಂದ್ರೆ ಒಂದು 4 ಗಂಟೆ ಕ್ಲಾಸಸ್ ಇರುತ್ತೆ, 4ರಿಂದ 5 ಗಂಟೆ. ಒಂದು 4ರಿಂದ 5 ಗಂಟೆ ಇವ್ರ ಸೆಲ್ಫ್ ಸ್ಟಡಿ. ಆದ್ರೂ ನೀವು 2021ರಲ್ಲಿ 22ರಲ್ಲಿ ಬರೆಯುವಾಗ ಹಿಂದಿನ ದಿನದ ಒಂದು ಹೆಲ್ತ್ ಅಪ್ಸೆಟ್ ಇಂದ ಎಕ್ಸಾಮ್ ಬರೆಯೋಕೆ ಹೌದು 22 ಹೌದು ಹೆಲ್ತ್ ಎಷ್ಟು ಮ್ಯಾಟರ್ ಆಗುತ್ತೆ ಸರ್ ಈ ಎಕ್ಸಾಮ್? ತುಂಬಾ ಅಂದ್ರೆ ತುಂಬಾ. ಹೆಲ್ತ್ ಅಂತೂ UPSC ವಿದ್ಯಾರ್ಥಿಗಳಿಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ. ಯಾಕಂದ್ರೆ ನೀವು ಹೈಸ್ಕೂಲು PUC ಕಾಲೇಜಲ್ಲಿ ಇದ್ದಾಗ ಫ್ರೆಂಡ್ಸ್ ಜೊತೆ ಆಟ ಆಡ್ತೀರಿ, ಕ್ರಿಕೆಟ್ ಆದ್ರೂ ಆಡ್ತೀರಿ, ಫುಟ್ಬಾಲ್ ಆದ್ರೂ ಆಡ್ತೀರಿ, ವಾಕಿಂಗ್ ಆದ್ರೂ ಮಾಡ್ಕೊಂಡು ಬರ್ತೀರಿ ನೀವು. ಬಟ್ UPSC ತಯಾರಿ ನೀವು ಆರಾಮ ಮಾಡಿದ್ರೆ ರೂಮಲ್ಲಿ ಕೂತ್ಕೊಂಡು ಬಿಡ್ತೀರಿ. ಸೂರ್ಯನ ಬಿಸಿಲು ಬಡಿಯಲ್ಲ, ವಿಟಮಿನ್ D ಹೋಯ್ತು. ಅಂಥದ್ರಲ್ಲಿ ಸಸ್ಯಾಹಾರಿಗಳು, ನಮ್ಮಂಥವ್ರ ಸಸ್ಯಾಹಾರಿಗಳಿದ್ರೆ ವಿಟಮಿನ್ B12 ಸಿಗಲ್ಲ. ವಿಟಮಿನ್ B12 ಬಾಡಿನಲ್ಲಿ ಇಲ್ಲ ಅಂದರೆ ಅದು ಜೀವಂತ ಶವ. ನಿಜ ಹೇಳ್ತೀನಿ ನಿಮಗೆ. ಇವತ್ತು ನಾನೊಬ್ಬ ಅಲ್ಲ, ಭಾರತದಲ್ಲಿ 50% ಯುವಕರು ವಿಟಮಿನ್ B12 ಕೊರತೆಯಿಂದ ನರಳ್ತಾ ಇದ್ದಾರೆ.
50%. ಹೌದು, ವಿಟಮಿನ್ B12 ಇಲ್ಲ ಅಂದ್ರೆ ಮೊದಲು ಡಿಪ್ರೆಷನ್, ಆಮೇಲೆ ಕನ್ಫ್ಯೂಸ್, ಆಮೇಲೆ ಮೆಮರಿ ಲಾಸ್. 60 ವರ್ಷದ ಮುದುಕರ ತರ ಆಗ್ತೀರಿ, ನಾವೆಲ್ಲ ಅನುಭವಿಸಿದೀನಿ ಇದನ್ನ. 30 ವರ್ಷಕ್ಕೆ 60 ವರ್ಷ ಅರಳು ಮಾಡೋಕೆ ಸ್ಟಾರ್ಟ್ ಆಗುತ್ತೆ, ಏನ್ ಮಾಡ್ತಾರೆ ಏನ್ ಗೊತ್ತಿಲ್ಲ. ಆಮೇಲೆ ಕನ್ಫ್ಯೂಸ್, ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ, ಬಾಯಿ ತೊದಲೋದು, ಆಮೇಲೆ ಸುಮ್ಮನೆ ರೇಗಾಡೋದು, ಇನ್ನೊಬ್ರು ಮಾತು ಕೇಳೋಕ್ಕಾಗಲ್ಲ, ಇರಿಟೇಷನ್. ಇದೆಲ್ಲ ಸಮಸ್ಯೆಗಳು ಯಾರಿಗಾದ್ರೂ ಆಗ್ತಾ ಇದ್ರೆ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ನಿಜ ಹೇಳ್ತೀನಿ, ಒಂದ್ಸಾರಿ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಮತ್ತೆ ಕೆಲಸ ಮಾಡ್ದೇನೆ ಸುಸ್ತಾಗುತ್ತೆ B12 ಕೊರತೆ ಆದರೆ. ಹಾಗಾಗಿ ಒಂದು ಸ್ವಲ್ಪ ಸೂರ್ಯನ ಬಿಸಿಲು ಪ್ರತಿದಿನ ಒಂದು ಅರ್ಧ ಗಂಟೆ ಬಡಿಸ್ಕೊಳ್ಳೇಬೇಕು. ಸೂರ್ಯನ ಬಿಸಿಲು ಬೇಕೇ ಬೇಕು. ಡೈಲಿ ಒಂದು ಗಂಟೆ ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ಸಾಕು, ಮತ್ತೇನು ಬೇಡ. ಒಂದು 15 ನಿಮಿಷ ಎಕ್ಸರ್ಸೈಸ್, ಫಿಸಿಕಲ್ ಮೂವ್ಮೆಂಟ್ಸ್ ಮಾಡಿದ್ರೆ ಸಾಕು. ಅದೇ ನಾನು ಹೇಳಿದಿಲ್ಲ ನಿಮಗೆ, 1-2 ವರ್ಷ ಇದಕ್ಕೋಸ್ಕರನೇ ಮೀಸಲಾಗಿಡ್ಲಿ. ಆಮೇಲೆ ಅವ್ರು ಏನು ಬೇಕಾದ್ ಮಾಡ್ಕೊಂಡು ಮಾಡಲಿ, ನಾವು ತಯಾರಿ ಮಾಡಿಸ್ತೀವಿ ಅವ್ರನ್ನ. 1000 ಪೋಸ್ಟ್ಗಳನ್ನ ಕರೀತಾರೆ. 1000 ಜನ ಆದ್ರೆ ಇನ್ನು ಉಳಿದವರು 2 ವರ್ಷ ಆದ್ರೆ ಈ ಸ್ಕಿಲ್ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳ್ತೀರಾ ಸರ್? ಪ್ರತಿಯೊಬ್ಬರಿಗೂ ಯಾವ ತರ ಒಂದು ಸ್ಕಿಲ್ ಆದ್ರೂ ಬೆಳೆಸ್ಕೊಂಡಾದ್ರೂ ಬರ್ಬೇಕಂತ ಹೇಳ್ತೀರಾ ಸರ್? ತುಂಬಾ ಸ್ಕಿಲ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಈಗ 2 ವರ್ಷ 2 ವರ್ಷ ಒಬ್ಬ ಹೋಟೆಲ್ನಲ್ಲಿ, ನಾನೊಂದು ಲೇಖನ ಬರ್ದಿದ್ದೆ ಸಣ್ಣದಾಗಿ. ಒಬ್ಬ ಹೋಟೆಲ್ನಲ್ಲಿ ಒಂದು 3-4 ವರ್ಷ ವರ್ಕ್ ಮಾಡಿದರೆ ಸಪ್ಲೈಯರ್ ಆಗಿ ಅವ್ನು ಅಡಿಗೆ ಮಾಡೋ ಕಲ್ತಿರ್ತಾನಲ್ಲಿ. ಸೊ ಮುಂದೆ ಅವನು ಸಣ್ಣದಾದಂಥ ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು. ಒಬ್ಬ ಕಟ್ಟಡ ಕಾರ್ಮಿಕ ಆಗಿ ಅಂತ ಸೇರುವಂಥ ಒಬ್ಬ ವ್ಯಕ್ತಿ ಮುಂದೆ ಮೇಸ್ತ್ರಿ ಆಗ್ತಾನೆ, ಅವನು ಮುಂದೆ ದೊಡ್ಡ ಬಿಸ್ನೆಸ್ ಮನ್ ಆಗ್ತಾನೆ. ಹಾಗೇನೆ ಇವರು 2 ವರ್ಷ ಓದಿದಾರಂತ ಅಂದ್ರೆ ಚೆನ್ನಾಗಿ ಬರೆಯೋ ಕೌಶಲ್ಯ ಆದ್ರೂ ಬರ್ಬೇಕು ಇವ್ರಿಗೆ. ಆಗ ಸಣ್ಣ ಪುಟ್ಟ ಗೌರ್ಮೆಂಟ್ ಜಾಬ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು, ಇಲ್ಲ ತಮ್ಮದೇ ಆದಂಥ ಒಂದು ಸಣ್ಣ ಬಿಸ್ನೆಸ್ಗಳನ್ನ ಆರಂಭ ಮಾಡ್ಕೊಳ್ಬಹುದು, ಅಥವಾ ಮತ್ತಾವುದೋ ಸ್ವಂತ ಪ್ರೈವೇಟ್ನಲ್ಲಿ ಹೋಗಿ ಆದ್ರೂ ಇವ್ರ ಕೆಲಸಗಳನ್ನ ಆರಂಭ ಮಾಡ್ಬೋದು. 2 ವರ್ಷ ಓದಿನೂ ಇವ್ರು ಏನೂ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ಇವ್ರಿಗೆ ಒಂದು ಇಚ್ಛಾಶಕ್ತಿ ಕೊರತೆ ಇದೆ, ಇವ್ರು ಏನೂ ಓದಿಲ್ಲ. ನಿಜ ಹೇಳ್ತೀನಿ, ಇವರು ಒಂದು ಓದಿರ್ಬೇಕು, ಇಲ್ಲ ಇಚ್ಛಾಶಕ್ತಿ ಇರಬೇಕು, ಹುಂಬು ಧೈರ್ಯ ಇರಬೇಕು. ಮೊದಲು ಒಳ್ಳೆ ಕೆಲಸ ಮಾಡೋಕೆ ನಾನು ಮಾಡ್ತೀನಿ, ನಾವು ಗುರಿ ಉದ್ದೇಶ ಚೆನ್ನಾಗಿರ್ಬೇಕು, ನಾನು ಮಾಡ್ತೀನಿ. ರಾಜಕಾರಣಿಗಳು ನೋಡ್ರಿ, ಅವ್ರು ಹೋಗೋದೇ ಕೆಟ್ಟದ್ದು ಮಾಡೋಕೆ, ಆದ್ರೂ ಕೂಡ ಜನರಿಗೆ ಏನು ಹೇಳ್ತಿರ್ತಾರೆ, ಅವ್ರ ಆತ್ಮವಿಶ್ವಾಸ ನೋಡಿ ನಾವು ನಿಜಕ್ಕೂ ಕೂಡ ಶಾಕ್ ಆಗಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಭಾಷಣ ಮಾಡ್ತಾ ಇದ್ದೀನಿ, ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಅವರು ಜನರ ಮುಂದೆ ಹಾಗೆ ಧೈರ್ಯದಿಂದ ಇರ್ತಾರೆ. ಜನ ಬೈದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇವ್ರು ಒಳ್ಳೆ ಕೆಲಸ ಮಾಡೋಕೆ ಜನರ ಮಾತನ್ನ ಯಾಕೆ ಕೇಳ್ಬೇಕು ಇವರು? ನಮಗೂ ನೆಗೆಟಿವ್ ಕಮೆಂಟ್ಸ್ ಸಿಕ್ಕಾಪಟ್ಟೆ ಬರುತ್ತೆ. ನನ್ನೇ ಕೇಳ್ತಿರ್ತಾರೆ, ಈಗ ನೀನೇನು ದೊಡ್ಡ ಸಾಧನೆ ಮಾಡಿದ್ಯಪ್ಪ. ನಾನು ಮಾಡಿಲ್ಲ, ನಮ್ಮ ವಿದ್ಯಾರ್ಥಿಗಳನ್ನ ಮಾಡ್ಸಕ್ಕೆ ನಿಂತಿದ್ದೀವಿ ನಾವು ಅಷ್ಟೇ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಈಗ ನಾವೇ ಕೋಚಿಂಗ್ ಕೊಡ್ತಾ ಇದೀವಲ್ಲ, ಹೀಗೆ ನಮಗೆ ಚೆನ್ನಾಗಿ ಕೋಚಿಂಗ್ ಕೊಟ್ಟರೆ ನಾವ್ಯಾಕೆ ಇದನ್ನ ಮಾಡ್ತಾ ಇರೋಣ? ಇಲ್ಲಿ ಕನ್ನಡದಲ್ಲಿ IAS ಕ್ಲಿಯರ್ ಮಾಡುವಂತ ಒಬ್ಬ ಟಾಪರ್ ಇಲ್ಲಿವರೆಗೂ ಕನ್ನಡ ವಿದ್ಯಾರ್ಥಿಗಳಿಗೋಸ್ಕರ ನಿಂತಿದ್ದಾರೆ ಕರ್ನಾಟಕದಲ್ಲಿ. ಅವ್ರದ್ದು ತಪ್ಪಲ್ಲ ಅದು, ಪಾಪ ಅವ್ರು ಸೆಲೆಕ್ಷನ್ ಆಗ್ತಾರೆ, ಅವ್ರು ಹೋಗ್ಬಿಡ್ತಾರೆ. ಬಟ್ ಉತ್ತರ ಭಾರತದಲ್ಲಿ ಆ ಥರ ಅಲ್ಲ, ಅವ್ರ ನೋಟ್ಸ್ಗಳನ್ನು ಕೂಡ ಎಲ್ಲ ಕೊಡ್ತಾರೆ, ನಮ್ಮವ್ರ ಮಾರ್ಕ್ಸ್ ಕಾರ್ಡ್ ಕೂಡ ರಿಲೀಸ್ ಮಾಡಲ್ಲ. ತುಂಬಾ ಅಪರೂಪ, ಬಿಟ್ಟೇ ಇಲ್ಲ. ಬಹುಶಃ ನಂದಿನಿ ಮೇಡಮ್ ಅವರು, DK ಬಾಲಾಜಿ ಸರ್ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಕನ್ನಡ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿಲ್ಲ. ಇತ್ತೀಚೆಗೆ ದಾಮಿನಿ ಅಂತ ಅವ್ರು ಮೇಡಮ್ ಅವರು, ಅವ್ರದ್ದೇನೋ ಒಂದು ಸ್ವಲ್ಪ ನೋಟ್ಸ್ಗಳು ಸಿಕ್ಕಿರೋದು ನೋಡಿದ್ದೀನಿ. ಅದನ್ನ ಬಿಟ್ಟರೆ ಉಳಿದಿರೋರು ಅಷ್ಟು ಕಾಳಜಿ ಮಾಡಲ್ಲ. ಆದರೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಅದು ಅವರ ವೈಯಕ್ತಿಕ ಇಚ್ಛೆ. ಹಾಗಾಗಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ನೋಡ್ರಿ. ಅಂದ್ರೆ ಅನ್ಯಾಯ ಅಂತ ಅಂದ್ರೆ ಈ ಸಿಸ್ಟಮ್ ನಮಗೆ ನಾವೇ ಮಾಡ್ಕೊಂಡಿರುವಂತ ಸಿಸ್ಟಮ್, ಆ ಒಂದು ಸಿಸ್ಟಮ್ ಅನ್ನ ಬದಲಾಯಿಸೋಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ. ಎಕನಾಮಿಕಲ್ ಬ್ಯಾಕಪ್ ಇಲ್ಲದೆ ಬರೋ ಹುಡುಗರು ಇರ್ತಾರೆ ಸರ್. ಅವ್ರು ಬಂದು 1 ವರ್ಷ ಓದಿದೆ, ಇಲ್ಲ 3 ವರ್ಷ ಚೆನ್ನಾಗಿಲ್ಲ, ಈ ರೂಮ್ ರೆಂಟ್ ಕಟ್ಟಕ್ಕಾಗಲ್ಲ, ಹೌದು ಹೌದು ಹೌದು, ಬಾಡಿಗೆ ಕಟ್ಟಕ್ಕಾಗಲ್ಲ, ಹೌದು ಅನ್ಕೊಂಡು ಹೊಳ್ಳಿ ವಾಪಸ್ ಹೋಗೋರು ಇದ್ದಾರೆ ಸರ್. ಹೌದು, ಇದರ ಎಕನಾಮಿಕಲ್ ಬ್ಯಾಕಪ್ ಇಲ್ಲದೆ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ಅದೇ ಏನು ಮಾಡ್ಬೇಕಂದ್ರೆ ಮೊದಲು 1 ವರ್ಷ ಚೆನ್ನಾಗಿ ಓದ್ಕೊ. ಆದರೆ ಒಂದೇನು ಖುಷಿ ವಿಚಾರ, ಎಕನಾಮಿಕಲಿ ಬ್ಯಾಕಪ್ ಇಲ್ದಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಒಂದು ಹುಮ್ಮಸ್ಸು ಇರುತ್ತೆ. ಆ ಥರ ಅವ್ರು ಮೊದಲು 1 ವರ್ಷ ಕೋಚಿಂಗ್ ತಗೊಂಡು ಪಾರ್ಟ್ ಟೈಮ್ ಜಾಬ್ ಜೊತೆ ಅವ್ರ ತಯಾರಿನ ಮಾಡ್ಕೊಳ್ಬಹುದು. ನಮ್ಮಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಹಳ ಜನ, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ನಮ್ಮಲ್ಲಿ ಆಫ್ಲೈನ್ ಅಲ್ಲಿ ಇದ್ದಾರೆ ಬೆಳಗಾವಿಯಲ್ಲಿ. ಕೆಲವೊಂದಿಷ್ಟು ಟಾಪರ್ಸ್ ಕೇಳಿದೆ ಸರ್, ವಿತೌಟ್ ಕೋಚಿಂಗ್ ಪಾಸ್ ಆಗಬಹುದು ನಾನು ಅಂತೇಳಿ ಎಷ್ಟೋ ಜನ ಹೇಳಿರೋದನ್ನ ಕೇಳಿದ್ವಿ ಸರ್. ಬಟ್ ಆದ್ರೆ ಆತರ ಇದ್ದು ರೇರ್, ಯಾಕಂದ್ರೆ ಗೈಡೆನ್ಸ್ ಅವರಿಗೆ ಆಲ್ರೆಡಿ ಯಾರೋ ಒಬ್ರು ಕೊಟ್ಟಿರ್ತಾರೆ. ಹೋದ್ ಸರಿ ನಮ್ ಸೌಭಾಗ್ಯ ಬೇಳ್ಗಿಮಠ ಅಂತ, ಸೌಭಾಗ್ಯ ಬೇಳ್ಗಿಮಠ ಅಂತ ಅವ್ರು ಹೇಳಿದ್ರು ಸರ್, ಇಲ್ಲಿ ಅಗ್ರಿಕಲ್ಚರ್, ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್ ಅಲ್ಲಿ ಟೀಚರ್ ಅವ್ರಿಗೆ ಗೈಡೆನ್ಸ್ ಮಾಡಿರೋದ್ರಿಂದ ನಾನು ಈಗ 2ನೇ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡೋಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರು ಸರ್. ಈಗ ಆ ತರ ವಿತೌಟ್ ಕೋಚಿಂಗ್ ಅವ್ರು ಮಾಡಿದ್ರು, ವಿತೌಟ್ ಕೋಚಿಂಗ್ ಮಾಡ್ತಾ ಇರೋರಿಗೆ ನಿಮ್ ಸಲಹೆ ಏನಿದೆ? ವಿದೌಟ್ ಕೋಚಿಂಗ್ ನೋಡ್ರಿ, ಈಗ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ದಿಲ್ಲಿ ಕೋಚಿಂಗ್ ಹೋಗ್ಬೇಕು ಅಂದ್ರೆ ವರ್ಷಕ್ಕೆ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇತ್ತು ಅಲ್ವಾ. ಬೆಂಗಳೂರಿಗೆ ಹೋದ್ರೆ 3-4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈಗ ವಿದೌಟ್ ಕೋಚಿಂಗೇ ಮಾಡ್ತೀನಿ ಅಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ಬಹಳಷ್ಟು ಕ್ಲಾಸಸ್ ಇದೆ, ಬಹಳಷ್ಟು ಸೋರ್ಸ್ ಇದೆಲ್ಲ, ಪ್ರಿಂಟ್ ತಗೊಳ್ರಿ, ಯೂಟ್ಯೂಬ್ ಕ್ಲಾಸಸ್ ಕೇಳಿ ತಯಾರಿ ಮಾಡ್ರಿ. ಇಲ್ಲ ಅಂತ ಅಂದ್ರೆ ಪಾಂಜನ IAS ಅಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ಅಂತಾನು ಕೂಡ ಅನ್ಕೊಳ್ಬಹುದು. ಈಗ ಒಂದು ಕಾನ್ಸ್ಟೇಬಲ್ ಅಥವಾ PSI ಕೋಚಿಂಗ್ ಅಂತ ಅಂದ್ರೆ 10,000-15,000 ರೂಪಾಯಿ ಇರುತ್ತಲ್ವಾ. ನಾವು UPSC ಪ್ರಿಲಿಮ್ಸ್ ಕೋರ್ಸು ಬರೀ 5,000 ರೂಪಾಯಿ ಇದೆ ನಮ್ದು. ಫುಲ್ ಫೌಂಡೇಶನ್ ಕೋರ್ಸೇ 10,000 ರೂಪಾಯಿ ಇದೆ. ಆನ್ಲೈನ್ ನಲ್ಲಿ ಸಿಂಗಲ್ ಸಬ್ಜೆಕ್ಟು 600-700 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಕ್ಲಾಸಸ್ ಜಾಯ್ನ್ ಆಗಿ ಕೇಳಿ ಮಾಡ್ರಿ, ಅಷ್ಟೇ ನಾವು ಹೇಳೋದು. ನೋಡ್ರಿ, UPSC ತಯಾರಿಯಲ್ಲಿ ಮಿನಿಮಮ್ 25,000-30,000 ರೂಪಾಯಿ ಅಂತೂ ಬೇಕೇ ಬೇಕಾಗತ್ತೆ.
ಪುಸ್ತಕಗಳನ್ನ ಸೇರಿಸಿ. ಅಷ್ಟು ನನಗೆ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದರೆ ನಾನು ಏನು ಹೇಳ್ತೀನಿ ಅವ್ರಿಗೆ, ಮೊದಲು ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಮಾಡಿರಿ, ಆಮೇಲೆ ನೀವು ತಯಾರಿ ಮಾಡಿರಿ ಅಂತ ಹೇಳ್ತೀವಿ. ನಿಜ ಸರ್. ನಮ್ಗೆ ಆ ಥರ ಎಕನಾಮಿಕಲಿ ಸ್ಟ್ರಾಂಗ್ ಇರಲಿಲ್ಲ ಅಂದ್ರೆ ಯಾವ್ದಾದ್ರು ಜಾಬ್ ಮಾಡ್ಕೊಂಡ ಹೌದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆಟೋ ರಿಕ್ಷಾದವ್ರು ಇದ್ದಾರೆ, ಝೊಮ್ಯಾಟೊ ಡೆಲಿವರಿ ಬಾಯ್ ಇದ್ದಾರೆ, ಈ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಮನ್ ಇರ್ತಾರಲ್ಲ ಗರ್ಲ್ಸು, ಅಂಥವ್ರು ಕೂಡ ಇದ್ದಾರೆ. ಎಲ್ಲರೂ ಇದ್ದಾರೆ ನಮ್ಮಲ್ಲಿ. MBBS ಡಾಕ್ಟರ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, FDAಗಳಿದ್ದಾರೆ, KS ಆಫೀಸರ್ಸ್ ಇದ್ದಾರೆ, ಪಾಂಜನ ASL, ಎಲ್ಲರೂ ಎಲ್ಲ ಥರ ವಿದ್ಯಾರ್ಥಿಗಳಿದ್ದಾರೆ, ಅಂಗವಿಕಲರು ಕೂಡ ಇದ್ದಾರೆ, ಬಹಳ ಜನ. ಓನ್ಲಿ UPSC ಈಗ UPSC ಅಂತ ಓದ್ತಾ ಇರೋರಿಗೆ, ಈಗ ಅದರ್ ಎಕ್ಸಾಮ್ಸ್ ಗಳಿಗೆ UPSC ಓದ್ತಾ ಇರೋರಿಗೆ ನಿಮ್ದೊಂದು ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ ಗೈಡೆನ್ಸ್ ಸಿಗುತ್ತೆ ಅಂತ ಸರ್. ಬೇರೆ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ನಿಮ್ ಮುಖಾಂತರ ಯಾವ ತರ ಗೈಡೆನ್ಸ್ ಸಿಗ್ಬೋದು ಸರ್ ಬೇರೆ ಎಕ್ಸಾಮ್ ಗಳಿಗೆ? ಸದ್ಯಕ್ಕೆ ನಮ್ಮ ಯೂಟ್ಯೂಬ್ ನಲ್ಲಿ ಕೊಡುವಂತ ಮೋಟಿವೇಶನ್ ಅವ್ರು ನೋಡಬಹುದು ಅಷ್ಟೇ. ಮುಂದೆ ಅಂತ ಯೋಜನೆಗಳ ಸದ್ಯಕ್ಕೆ ಏನ್ ಪ್ಲಾನ್ ಇಲ್ಲ ನಮಗೆ, ಯಾಕಂದ್ರೆ ನಾನು ಓದಿರೋದು IAS ಪರೀಕ್ಷೆಗೆ ಮಾತ್ರ. ಸರ್, ಪ್ರಸ್ತುತ ಇಡೀ ಜಗತ್ತಿನಲ್ಲಿ ಕರ್ನಾಟಕದ ಕೀರ್ತಿಯನ್ನ ಹೆಚ್ಚಿಸುತ್ತಿರುವ ಅಥವಾ ಧಾರವಾಡ, ಬೆಂಗಳೂರು ಮತ್ತು ವಿಜಯಪುರ ಈ ಜಿಲ್ಲೆಗಳಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಪ್ರಿಪೇರ್ ಮಾಡ್ತಾ ಇರೋಂಥವ್ರು, ತುಂಬ ಹೊಗಳುವಂಥ, ಪ್ರತಿದಿನ ಅವ್ರ ಬಾಯಲ್ಲಿ ತುಂಬ ಹೊಗಳಿಸ್ಕೊಳ್ಳುವಂಥ ಒಂದು ಹೆಮ್ಮೆಯ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಅಂದರೆ KPSC ಸರ್. ಅವರು ನೆನೆಸದೇ ಇರೋ ದಿನಾನೇ ಇಲ್ಲ. ಅಷ್ಟೊಂದು ಸಾಧನೆಗಳನ್ನು ನಮ್ಮ KPSC ಅವ್ರು ಮಾಡ್ತಾ ಇದ್ದಾರೆ ಸರ್. ಪ್ರಸ್ತುತ ಅವ್ರು ನಡೆಸ್ತಾ ಇರೋ ಸ್ಕ್ಯಾಮ್ಗಳು ಯಾವ ಥರ ಇದೆ ಅಂದರೆ ಸರ್, ಯಾರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಓದಲೇಬಾರ್ದು ನಾವು ಅಂತ ಅನ್ನೋ ಲೆವೆಲ್ಗೆ ಆಗಿದೆ ಸರ್. ಆ ತರಹದ ಸ್ಕ್ಯಾಮ್ಗಳನ್ನ ಆಯಿತು, ಅವ್ರ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಗಳನ್ನು ಆಯಿತು. ಆದರೂ ನಾವು ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡಿದಾಗ ಅವ್ರು ಮಾಡೋ ರಿಯಾಕ್ಷನ್ನು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂಥರ ಇದ್ರ ಮೇಲೆ ಹೋಪ್, ಗೌರ್ಮೆಂಟ್ ಜಾಬ್ ಅನ್ನೋ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗೋ ಒಂದು ಹೋಪ್ನೇ ಕಳೀತಾ ಇದೆ ಸರ್. ನಿಮ್ಮ KPSC ಮೇಲೆ ನಿಮ್ಮ ಒಪಿನಿಯನ್ ಏನು? ಮೊದಲು ನಮಗೆ KPSC ಬಗ್ಗೆ ನಿಜ ಹೇಳ್ತೀನಿ ಗೊತ್ತಿರಲಿಲ್ಲ, ಯಾಕಂದರೆ ನಾವು ತಯಾರಿ ಮಾಡಿದ್ದು IAS ಬಗ್ಗೆ ಮಾತ್ರ, UPSC ಒಂದು. UPSC ಮಾತ್ರ. ಈಗ ಕೋಚಿಂಗ್ ಕೊಡ್ತಾ ಇರೋದು ಕೇವಲ UPSCಗೆ. ಇವರು ಅನುವಾದ ದೋಷಗಳನ್ನ ಮಾಡಿದ್ರು KS ಪರೀಕ್ಷೆಯಲ್ಲಿ. ಪ್ರಪ್ರಥಮವಾಗಿ ಅದು ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಅನುವಾದ ದೋಷಗಳಾದವು. ಹಿಂದೆ ತಂತ್ರಜ್ಞಾನ ಇಲ್ಲದೆ ಇರುವಂಥ ಸಮಯದಲ್ಲೇ ಚೆನ್ನಾಗಿ ಅನುವಾದ ಮಾಡ್ತಾ ಇದ್ದಂಥ ಒಂದು ಸಂಸ್ಥೆ ಇವತ್ತು ಅನುವಾದ ಚೆನ್ನಾಗಿ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಏನೋ ಕೊರತೆ ಇದೆ ಅಂತ ಅನಿಸ್ತು ನಮಗೆ. ಸೊ 2024 ಪರೀಕ್ಷೆಯಲ್ಲಿ ಆಗಸ್ಟ್ನಲ್ಲಿ ಪರೀಕ್ಷೆ ನಡೀತದು, ಅನುವಾದ ಮಿಸ್ಟೇಕ್ಗಳಿತ್ತು. ಸೆಪ್ಟೆಂಬರ್ 2ನೇ ತಾರೀಕಿನ ಪ್ರತಿಭಟನೆ ಆಯಿತು, ಮರು ಪರೀಕ್ಷೆ ಸರ್ಕಾರ ಘೋಷಣೆ ಮಾಡ್ತು. ಆಮೇಲೆ ಮತ್ತೆ ಡಿಸೆಂಬರಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಕೂಡ ಹಲವಾರು ಅನುವಾದ ದೋಷಗಳಿದೆ. ಅದರ ವಿರುದ್ಧ ಜನವರಿಯಲ್ಲಿ ಪ್ರತಿಭಟನೆ ಆಯಿತು, ಫೆಬ್ರವರಿಯಲ್ಲಿ ಪ್ರತಿಭಟನೆ ಆಯಿತು, ನಾವೆಲ್ಲ ಪಾಲ್ಗೊಂಡಿದ್ವಿ. ಅಲ್ಲಿ ತಪ್ಪಣ್ಣಂತ ತಿದ್ದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಅದಿಲ್ಲ. ತಪ್ಪನ್ನು ಅಲ್ಲಿ ತಿದ್ದುಕೊಳ್ಳೋಕೆ ನಡೆಯಲ್ಲ. ಈಗ ಅದೇನು ಅಂತೀವಲ್ವ ನಾವು, ಸಸಿಯಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ. ಅಲ್ಲಿ ಏನಾಗಿದೆ ಅಂತ ಅಂದರೆ, ಕರ್ನಾಟಕದ ಬಹುಶಃ ಎಲ್ಲ ನಮ್ಮ ಸರ್ಕಾರಿ ಸಿಸ್ಟಮ್ನಲ್ಲಿ ಒಂದು ವ್ಯವಸ್ಥೆ ಇದೆ. ಏನಂದರೆ, ಈಗ ಅನುಕಂಪದ ಆಧಾರಿತ ನೌಕರಿ ಅಂತ ಇದೆ ನೋಡ್ರಿ, ಹಾಗೆ ಅದು ಯಾರು ಪಾಲಕರು ಅವರು ಉದ್ಯೋಗದಲ್ಲಿದ್ದಾಗ ಮರಣ ಹೊಂದಿದ್ರೆ ಅವ್ರ ಮಕ್ಕಳಿಗೆ ಉದ್ಯೋಗ ಕೊಡ್ತಾರೆ. ಈ ಒಂದು ವ್ಯವಸ್ಥೆ ಇದೆ ಅಲ್ಲ, ಇದರಿಂದ ತುಂಬ ಅನ್ಯಾಯ ಆಗ್ತಾ ಇದೆ ನಮ್ಮ ಯುವಕರಿಗೆ. ಯಾಕಂದರೆ ಈಗ ಅಪ್ಪ ಅಥವಾ ಅಮ್ಮ ಸರ್ಕಾರಿ ನೌಕರಿಯಲ್ಲಿದ್ದವರು ಮರಣ ಹೊಂದಿದ್ರಂದ ತಕ್ಷಣ ಮಗನನ್ನು ಅಥವಾ ಮಗಳನ್ನು SDA ಆಗಿ ತೊಗೊಂಡ್ಬಿಡ್ತಾರೆ ಅವರು. ಒಬ್ಬ SDA ಮುಂದೆ FDA ಆಗ್ತಾರೆ. ಅಲ್ಲಿ ದೊಡ್ಡ ಹುದ್ದೆಗಳಿಗೆ ಹೋಗ್ಲಿಕ್ಕೆ ಮಾಡ್ತಾರೆ, ಪ್ರಮೋಷನ್ಗಳ ಆಧಾರದಲ್ಲಿ. ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಿರುವ ಬಿಸಿ ಅಥವಾ ಒಂದು ಕಷ್ಟ ಗೊತ್ತಿರೋದಿಲ್ಲ. ಅಂಥವ್ರ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ. 10-15 ವರ್ಷ ಆಯಿತು ಅವ್ರು ಅಲಗಾಡಿಲ್ಲ ಅಲ್ಲಿರುವಂಥ ಅಧಿಕಾರಿ ವರ್ಗ. ಈಗ ನೀವು ಒಬ್ಬ ರಾಜ ಚೆನ್ನಾಗಿದ್ದಾನೆ, ಒಬ್ಬ ಸೈನ್ಯಾಧಿಕಾರಿ ಚೆನ್ನಾಗಿದ್ದಾನೆ ಅಂತ ಅನ್ಕೊಳ್ಳೋಣ, ಸೇನಾಧಿಪತಿ. ಅವನ ಕೈಯಲ್ಲಿರೋ ಸೈನಿಕರು ಚೆನ್ನಾಗಿಲ್ಲ ಅಂದರೆ ಹೇಗೆ ಆ ಸಿಸ್ಟಮ್ ಚೆನ್ನಾಗಿ ನಡಿಬೇಕು? ಇನ್ನು ಅಲ್ಲಿ ನಡೆಯುವಂತಹ ಆ ನೇಮಕಾತಿಗಳು, ಅಧ್ಯಕ್ಷರು ಸದಸ್ಯರಾಗಿರ್ಬೋದು, ಅವೆಲ್ಲ ಒಳ ಒಪ್ಪಂದಗಳಿರುತ್ತೆ ಸರ್ಕಾರದ ಜೊತೆ. ಅವೆಲ್ಲ ಇಲ್ಲಿ ಓಪನ್ ಆಗಿ ಮಾತಾಡೋಕೆ ಬರೋದಿಲ್ಲ. ಇದು ಕೇವಲ ನಮ್ಮ ರಾಜ್ಯ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆಂಧ್ರ ಪ್ರದೇಶದಲ್ಲೂ ಕೂಡ ಇದೇ ಹಾಡು, ಮಧ್ಯಪ್ರದೇಶದಲ್ಲಿ ಕೂಡ ಇದೇ ಹಾಡು, ಎಲ್ಲ ರಾಜ್ಯದಲ್ಲಿ ಇದೇ ನಡೀತಾ ಇದೆ. ಅಂದರೆ ಅದೊಂದು ಪುನರ್ವಸತಿ ಕೇಂದ್ರ ಇವತ್ತು KPSC ಅಂದರೆ. ರಾಜಕಾರಣಿ ಮಕ್ಕಳಿಗೆ ಮತ್ತು ಅಧಿಕಾರಿಗಳ, ಬರೀ ಮೊದಲು ರಾಜಕಾರಣಿಗಳ ಮಕ್ಕಳನ್ನ, ಅವರು ಸಂಬಂಧಿಕರನ್ನ ಮೊದಲೇನು ಮಾಡ್ತಾ ಇದ್ರೆ ಹೇಳ್ತೀನಿ ನಿಮಗೆ. ಮಗಳಿದ್ದಾಳೆ ಅನ್ಕೊಂಡ್ರಿ ಒಬ್ಬ ರಾಜಕಾರಣಿಗೆ, ಆ ರಾಜಕಾರಣಿ ಏನು ಮಾಡ್ತಾ ಇದ್ದ, ಮಗಳನ್ನ ಒಬ್ಬ KS ಆಫೀಸರ್ಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದ. ಈಗ ಏನು ಮಾಡ್ತಾ ಇದ್ದಾರೆ, ಮೊದಲು ಮದುವೆ ಮಾಡ್ತಾರೆ ಅಥವಾ ಮೊದಲು ಎಂಗೇಜ್ಮೆಂಟ್ ಮಾಡ್ತಾರೆ, ಆಮೇಲೆ ಅಳಿಯನನ್ನ KS ಆಫೀಸರ್ ಮಾಡ್ತಾರೆ, ಆಮೇಲೆ ಅವ್ರು ಏನು ಮಾಡ್ತಾರೆ, ಮದುವೆ ಮಾಡ್ತಾರೆ. ಇದು ರಾಜಕಾರಣಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಅಧಿಕಾರಿಗಳೇ ತಮ್ಮ ಮಕ್ಕಳನ್ನ ಅಧಿಕಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದರ ಅರ್ಥ ತಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸುವಂಥ ಸಾಮರ್ಥ್ಯ ಇವತ್ತಿನ ಅಧಿಕಾರಿಗಳಲ್ಲಿ ಕೂಡ ಇಲ್ಲ. ಹಾಗಾಗಿ KPSCಯನ್ನು ಸುಧಾರಿಸೋಕೆ ಬಹಳ ಜನ ಪ್ರಯತ್ನ ಪಟ್ಟರು, ವಿದ್ಯಾರ್ಥಿಗಳ ಹೋರಾಟಗಳೆಲ್ಲ ಆದವು. ಕರವೇ ನಾರಾಯಣ್ ಗೌಡರು ಕೂಡ ಮುಖ್ಯಮಂತ್ರಿಯವ್ರ ಬಳಿ ಬಹಳಷ್ಟು ವಿನಂತಿಗಳನ್ನ ಮಾಡ್ಕೊಂಡ್ರು. ಬಟ್ ಈಗ KPSC ಅದನ್ನು ಮೀರಿ ಹೋಗಿ ನಿಂತಿದೆ. ಓಕೆ, ಹಾಗಾಗಿ ಒಂದು ವಿದ್ಯಾರ್ಥಿ ಚಳುವಳಿ
ಚಳುವಳಿ ಮಾತ್ರ ಸಾಕಾಗಲ್ಲ, ಒಂದು ಕ್ರಾಂತಿ ಅಗತ್ಯ ಇದೆ. ನಿಜ ಸರ್. ಈ ಮೊನ್ನೆ ಬಾಂಗ್ಲಾದಲ್ಲಿ ಆಯ್ತು, ಒಂದು ಬಾಂಗ್ಲಾದ ಸ್ಟೂಡೆಂಟ್ಸ್ಗಳ ಒಂದು ಚಳುವಳಿ ಇಡೀ ಆ ಒಂದು ದೇಶದ ರಾಜಕೀಯವನ್ನೇ ಬದಲಾಯಿಸಿದೆ ಸರ್. ಹೌದು, ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಕೂಡ ಆಗುತ್ತೆ, ಕರ್ನಾಟಕದಲ್ಲಿ ಕೂಡ ಆಗುತ್ತೆ. ಯಾಕಂದ್ರೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ನಿಜವಾಗ್ಲೂ ಅನಿಸ್ಬಿಟ್ಟಿದೆ. ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಉಪಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆಮೇಲೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತ ದೀಕ್ಷಿತ್ ಸಾಹೇಬರು ಕೂಡ ಇದನ್ನೇ ಮಾತನ್ನ ಹೇಳಿದ್ದಾರೆ. ಸೊ ದೇಶದಲ್ಲಿ ಬಂದಿದೆ, ಸಮಯ ಬಂದಿದೆ. ವಿದ್ಯಾರ್ಥಿ ಚಳವಳಿ 1970-75 ಸಂದರ್ಭದಲ್ಲಿ ಕೂಡ ಆಗಿತ್ತು, JP ನಾರಾಯಣ್ ಅವರ ನೇತೃತ್ವದಲ್ಲಿ, ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಾಗ. ಸೊ ಈಗ ಮತ್ತೆ ಆ ಕಾಲ ಕೂಡಿ ಬರ್ತಾ ಇದೆ. ನೋಡೋಣ ಏನೇನಾಗುತ್ತೆ. KPSC ಸುಧಾರಣೆ ಆಗಲ್ಲ, ಆ ಸಿಸ್ಟಮ್ನೇ ಬದಲಾಯಿಸಬೇಕು, ಬುಡ ಸಮೇತ ಕಿತ್ತು ಹಾಕಬೇಕಾಗಿದೆ ಅದನ್ನು. ಅದಕ್ಕೆ ಈಗಿನ ರಾಜಕಾರಣಿಗಳಿಗೆ ಇಚ್ಛಾಸಕ್ತಿ ಇಲ್ಲ. ಸೊ ಹಾಗಾಗಿ ಸಿಸ್ಟಮ್ ಚೇಂಜ್ ಆಗಬೇಕು. ಈ KPSC ಅವರು ಮೊದಲನೇ ಪರೀಕ್ಷೆಯಲ್ಲಿ ಅನುವಾದ ಮಾಡಿರೋ ತಪ್ಪಿನಿಂದಾನೇ ಎರಡನೇ ಪರೀಕ್ಷೆ ಮಾಡುವಂಗಾಯ್ತು. ಆ ಎರಡನೇ ಪರೀಕ್ಷೆಯಲ್ಲೂ ಮಿನಿಮಮ್ 20-25ಕ್ಕೂ ಹೆಚ್ಚು ಕ್ವಶನ್ಗಳು ಮತ್ತೆ ಅನುವಾದದಲ್ಲಿ ಮಿಸ್ಟೇಕ್ ಆಯಿತು ಸರ್. ಅದೇ ಈಗ ಬಾನು ಮುಸ್ತಾಕ್ ಅವ್ರ ಪುಸ್ತಕಕ್ಕೆ ಏನು ಬೂಕರ್ ಪ್ರಶಸ್ತಿ ಬಂದಿದೆ ನೋಡ್ರಿ, ಕನ್ನಡದಲ್ಲಿ ಇದ್ದದ್ದು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಆ ಇಂಗ್ಲಿಷ್ ಅನುವಾದ ಮಾಡಿದಾರಲ್ಲ ಮೇಡಮ್ ಅವರು, ಅಂಥವ್ರನ್ನ ಇಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ ಅನ್ನಾಗಿ ಮಾಡಬೇಕು. ಅವಾಗ ಒಂದು ಅನುವಾದ ಯಾವ ಥರ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಒಂದ್ ವೇಳೆ KPSCನೇ ಅವ್ರಿಗೆ ಅನುವಾದ ಮಾಡೋಕ್ಕೆ, ಮೇಡಮ್ ಅವ್ರದ್ದು ಅನುವಾದ ಮಾಡೋಕ್ಕೆ KPSCನೇ ಕೊಟ್ಬಿಟ್ಟಿದ್ರೆ ಹೆಂಗಿತ್ತು ಸರ್? ಕರ್ನಾಟಕದ ಪ್ರಥಮ ಬೂಕರ್ ಪ್ರಶಸ್ತಿ. ಬುಕ್ಕರ್ ಅಲ್ಲ, ಅದೇನು ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ, ಅದನ್ನ ಯಾರು ಕೂಡ ಓದ್ತಾ ಇರಲಿಲ್ಲ, ಆ ಥರ ಆಗ್ಬಿಡ್ತಾ ಇತ್ತು. ಅದೇನಾಗಿದೆ, KPSC ಅಂದರೆ ಒಂದು ಗೆದ್ದಲು ಹತ್ತಿರುವಂಥ ಮರ. ನೀವು ಈ ಕಡೆಯಿಂದ ಗೆದ್ದಲನ್ನ ತೆಗೆದ್ರೆ ಮತ್ತೊಂದು ಕಡೆಯಿಂದ ಬರ್ತಾನೆ ಇರುತ್ತೆ. ಅದು ರಕ್ತ ಬೀಜಾಸುರ ಥರ ಇದಾರೆ ಅಲ್ಲಿ, ಯಾರೇನು ಮಾಡೋಕ್ಕಾಗಲ್ಲ. ನಿಜ ಸರ್, ಪೊಲಿಟಿಕಲ್ ನೆಕ್ಸಸ್ ಅಂತ ಕರೀತಾರೆ. ಹೀಗಾಗಿ ನಾವು KPSC ಕೋಚಿಂಗ್ ಕೊಡಲ್ಲ ಇಷ್ಟೇ. ಯಾಕಂದ್ರೆ ಅಲ್ಲಿ ಪ್ರಾಮಾಣಿಕತೆ ಇಲ್ಲ. ಅಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ UPSCಯಲ್ಲಿ ಕೊಟ್ಟಿರುವಂಥ ಆನ್ಸರ್ ಕೀಗಳಲ್ಲಿ ಕೂಡ ಕೆಲವೊಂದು ದೋಷ ಇದೆ. ಆನ್ಸರ್ ಕೀ ಹೌದು. ಈಗ ನೋಡ್ರಿ ನೀವು KPSC UPSC ಅವರು RTI ನಡಿಯಲ್ಲಿ ಉತ್ತರ ಪತ್ರಿಕೆಗಳನ್ನ ಯಾಕೆ ಕೊಡ್ತಾ ಇಲ್ಲ? 2021 ಕೊಡ್ತಾ ಇದ್ರು, ಇವಾಗ ಕೊಡಲ್ಲ ಅಂತ. ಎಲ್ಲ ಸೇಫ್ಟಿ ಏನದು ಅಂತದ್ರಲ್ಲಿ ಏನು ಸೆಕ್ಯೂರಿಟಿ ಇರುತ್ತೆ, ಅದರಲ್ಲಿ ದೇಶದ ಭದ್ರತೆಗೆ ತೊಂದರೆ ಆಗುವಂಥದ್ದು ಎಲ್ಲ ಏನೋ ಮಿಸ್ಟೇಕ್ ಆಗ್ತಾ ಇದೆ ಸಿಸ್ಟಮ್ನಲ್ಲಿ. ಕ್ರಾಂತಿ ಆಗುತ್ತೆ ಅಷ್ಟೇ. ಭ್ರಷ್ಟಾಚಾರನ ತಡೆಗಟ್ಟುವಲ್ಲಿ ತಂದಂತಹ ಒಂದು ದೊಡ್ಡ ಕ್ರಾಂತಿ ಅಂದರೆ ನಾವು RTI ಆ್ಯಕ್ಟ್ ಅಂತ ಹೇಳ್ತೀವಿ ಸರ್. ಇವಾಗ RTI ಆ್ಯಕ್ಟನ್ನೇ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಸರ್ ಕಾಲ ಬಂದಿದೆ, ಕೂಡಿ ಬಂದಿದೆ. ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ ಇದನ್ನ. ನಿಜ ಸರ್. ಆದ್ರೂ ಸರ್ ಕೆಲವೊಂದಿಷ್ಟು ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಬೇಕಂತ, ನೀವು ಮೊನ್ನೆ ಆದರೆ KS ಈ ಟ್ರಾನ್ಸ್ಲೇಷನ್ ಮಿಸ್ಟೇಕಲ್ಲಿ ಅನ್ಯಾಯ ಆದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಪರವಾಗಿ ನೀವು ಕೆಲವೊಂದಿಷ್ಟು ಸರ್ಗಳು, ಕೆಲವೊಂದಿಷ್ಟು ಸಂಘಗಳು, ವಿದ್ಯಾರ್ಥಿ ಸಂಘಗಳು ಹೋರಾಟ ಮಾಡಿದ್ರಿ ಸರ್. ಅವ್ರಿಗೆ ಸಪೋರ್ಟ್ ಆದಷ್ಟು ವಿದ್ಯಾರ್ಥಿಗಳ ಸಪೋರ್ಟೇ ಕಡಿಮೆ ಇತ್ತು ಸರ್ ನಿಜವಾಗ್ಲೂ ಅವ್ರಿಗೆ. ಹೌದು, ಪಾಪ ಎಲ್ಲರೂ ರೆಡಿ ಇದ್ದಾರೆ, ಲೀಡರ್ಗಳು ರೆಡಿ ಇದ್ದಾರೆ, ಬಟ್ ಸೈನಿಕರ ಸಂಖ್ಯೆ ಕೊರತೆ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅವರ ಜಾಬಿಗೋಸ್ಕರ ಈ ಥರ ಲೀಡರ್ಸ್ಗಳು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳೇ ಬರ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಆ ಸ್ಟೂಡೆಂಟ್ಸ್ಗಳಿಗೋಸ್ಕರ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ ಸರ್, ಇಲ್ಲ ಒಂದು ಸಜೆಷನ್ ಹೇಳೋದಾದ್ರೆ ಸರ್? ಸಜೆಷನ್ ನೋಡಿ, ನಿಜ ಹೇಳ್ತೀನಿ ನಿಮಗೆ, ಅವ್ರಿಗೆ ಮದುವೆ ಆದ ನಂತರ ಗೊತ್ತಾಗುತ್ತೆ ಜೀವನ ನಡೆಸೋ ಕಷ್ಟ. ಹೌದು, ಒಂದು ಮದುವೆ ಆದ ನಂತರ ಒಂದು ಮನೆ ಬೇಕಾಗುತ್ತೆ, ಆಮೇಲೆ ಮಕ್ಕಳಾಗ್ತಾರೆ, ಮಕ್ಕಳ ಶಿಕ್ಷಣ ಖರ್ಚು ಬರುತ್ತೆ, ಆಮೇಲೆ ಜವಾಬ್ದಾರಿ ಎಲ್ಲ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಈಗ ನಾನೇನು ಹೇಳೋಕೆ ಇಷ್ಟಪಡಲ್ಲ. ಈಗ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ತಾನು ಯಾಕೆ ನಿಂತ್ಕೊಳ್ಬೇಕು ಅಂತ ಅವನಿಗೆ ಬರಬೇಕು ಆ ಪ್ರಜ್ಞೆ, ಇನ್ನೊಬ್ಬರು ಹೇಳಿ ಮಾಡಿಸುವಂಥ ಕೆಲಸ ಅಲ್ಲ ಅದು. ಎಸ್ ಸರ್, ಸ್ವಯಂ ಪ್ರಜ್ಞೆಯಿಂದ ನಾವು ಸ್ವಯಂ ಪ್ರಜ್ಞೆ. ಹೌದು. ಈ ಪ್ರಿಪ್ರೇಷನ್ ಮಾಡೋ ಸಮಯದಲ್ಲಿ ಸೋಷಿಯಲ್ ಮೀಡಿಯಾನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತೇಳಿ, ಅದನ್ನೊಂಥರ ಸೋಷಿಯಲ್ ಮೀಡಿಯಾ ಅಂದರೆ ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಕರಿತೇವೆ ಸರ್. ಹೌದು. ಅದನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು ಪ್ರಿಪ್ರೇಷನ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸರ್? ಸೋಷಿಯಲ್ ಮೀಡಿಯಾ UPSC ತಯಾರಿ ಮಾಡೋರು ಟೆಲಿಗ್ರಾಮ್ ಪ್ಲಸ್ ಯೂಟ್ಯೂಬ್ ಸಾಕು, ಬೇರೆ ಸೋಷಿಯಲ್ ಮೀಡಿಯಾ ಯಾವುದು ಬೇಡ. ಆಪ್ತರಿಗೆ ಮನೆಯವರಿಗೋಸ್ಕರ ಒಂದು ವಾಟ್ಸಪ್ ಯೂಸ್ ಮಾಡಿದರೆ ಸಾಕು. ಇನ್ಸ್ಟಾಗ್ರಾಮ್ ಅಗತ್ಯ ಇಲ್ಲ ಇವರಿಗೆ, UPSC ಸ್ಟೂಡೆಂಟ್ಗಳಿಗೆ ಬೇಡವೇ ಬೇಡ ಯಾವುದೇ ಕಾರಣಕ್ಕೂ. ಈ ಡಿಸ್ಟ್ರಾಕ್ಷನ್ ಅಂತ ಬಂದರೆ ಫಸ್ಟ್ ಸ್ಥಾನದಲ್ಲಿ ಬಂದಿರೋದೇ ಈ ಸೋಷಿಯಲ್ ಮೀಡಿಯಾ ಸರ್. ಹೌದು. ಎರಡನೇದಂತ ಬಂದರೆ ಲವ್, ರಿಲೇಷನ್ಶಿಪ್ಪು ಅಂತ ಬರುತ್ತೆ ಸರ್. ನಿಮ್ಮ ಒಪಿನಿಯನ್ ಸರ್, ಈ ಪ್ರಿಪ್ರೇಷನ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಈ ಥರ ರಿಲೇಷನ್ಶಿಪ್ಪಲ್ಲಿ ಅವರು ಮೊದಲು 1 ವರ್ಷ 2 ವರ್ಷ ಸೀರಿಯಸ್ ಆಗಿ ತಯಾರಿ ಮಾಡ್ಕೊಳ್ಳಿ, ಆಮೇಲೆ ಅವ್ರಿಗೆ ಇಷ್ಟ ಆಗಿರೋ ವ್ಯಕ್ತಿಯನ್ನು ಕಂಡ್ರೆ ಅವರಿಂದ ಸಪೋರ್ಟ್ ಸಿಗುತ್ತೆ, ನಾನು ಬೆಳಿತೀನಿ ಅನ್ನೋದಾದ್ರೆ ಅವ್ರ ಪ್ರೀತಿ ಪ್ರೇಮದಲ್ಲಿ ಬೀಳಲಿ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಗೆ ಸುಧಾಮೂರ್ತಿ ಅಂತವ್ರು ಸಿಕ್ಕರೆ, ಸುಧಾಮೂರ್ತಿ ಅಂತವ್ರಿಗೆ ನಾರಾಯಣ ಮೂರ್ತಿ ಅಂತವ್ರು ಸಿಕ್ಕರೆ ಲವ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಇವರು ಈಗ ನಾನು ಲವ್ ಮಾಡ್ತಾ ಇದ್ದೀನಿ ಬಾ ಅಂತ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಹೋದರೆ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ. ಆದಷ್ಟು ಬೇಗ ಅವರು ಒಂದು ಗುರಿ ಮುಟ್ಟಿ, ಲವ್ ಮಾಡ್ತಾ ಇರೋರು ಕೂಡ ತುಂಬ ಜನ ಯಶಸ್ವಿ ಆಗಿದ್ದಾರೆ. ಮತ್ತು ಇವತ್ತಿನ ಪ್ರಾಬ್ಲಮ್ ಏನಂತ ಅಂದರೆ, ಹುಡುಗರು ವಯಸ್ಸಿದ್ದಾಗ ಪ್ರೀತಿ ಪ್ರೇಮ ಮಾಡಲ್ಲ, ವಯಸ್ಸಾದ ಮೇಲೆ ಮನೆಯವ್ರ ಹೆಣ್ಣು ನೋಡಿದಾಗ ಸೆಟ್ ಆಗಲ್ಲ, ತುಂಬ ಏಜ್ ಆಗಿರುತ್ತೆ, ಒಂದು ದೇಹಕ್ಕೆ ಏಜ್ ಆಗಿರುತ್ತೆ, ಮೆದುಳು ಇನ್ನಷ್ಟು ಅದಕ್ಕಿಂತ ಜಾಸ್ತಿ ಏಜ್ ಆಗಿರುತ್ತೆ, ಅದಕ್ಕೆ ಸೆಟ್ಲ್ ಆಗೋಕೆ ರೆಡಿ ಇರೋದಿಲ್ಲ ಮೈಂಡು ಇನ್ನೊಬ್ಬರ ಜೊತೆ. ಸೊ ಅದು ಡಿಪೆಂಡ್ಸ್ ಇವರ ಆಯ್ಕೆಯ ಮೇಲೆ. ಒಂದು ನಾನು ಹೇಳೋದು ಹುಡುಗರಿಗೆ ಇಷ್ಟೇ, ನಿಮ್ಮ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು.
ಯುವಕರು. ನಾನು ಹೆಣ್ಮಕ್ಳಿಗೆ ಏನು ಬುದ್ಧಿ ಹೇಳಲ್ಲ, ಯಾಕಂದರೆ ನಮ್ಮ ಒಂದು ಪ್ರಕೃತಿ ಯಾವ ಥರ ಇದೆ ಅಂದರೆ ಹೆಣ್ಮಕ್ಳಿಗೆ ಹುಡ್ತಾನೆ ಒಂದು ನಾಲೆಜ್ ಬಂದಿರುತ್ತೆ. ಹುಡುಗರು ನಾಲೆಜ್ ತೊಗೊಳ್ಬೇಕು. ಇನ್ನೂ ಒಂದು ನಾನೊಂದು ಗುಟ್ಟನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮಗೆ, ನಾನು ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ಅದನ್ನು. ಒಂದು ಹುಡುಗಿ ಜಾಸ್ತಿ ಇಷ್ಟಪಡೋದು ಒಬ್ಬ ಶ್ರೀಮಂತನಿಗಿಂತ ಮೊದಲು ಕಾಲೇಜಲ್ಲಿ ಇದ್ದಾಗ ನೋಡ್ರಿ ನೀವು, ಅವ್ನು 6 ಫೂಟ್ ಹೈಟ್ ಇರಬೇಕು, ತುಂಬ ಸ್ಟ್ರಾಂಗ್ ಇರಬೇಕು, ಮತ್ತು ರೂಡಾಗಿ ಮಾತಾಡ್ತಾ ಇರಬೇಕು. ಸಾಫ್ಟ್ ಆಗಿರೋ ಹುಡುಗರನ್ನ ಇಷ್ಟಪಡಲ್ಲ ಹುಡುಗಿರು. ಅಬ್ಸರ್ವ್ ಮಾಡಿದ್ದೀರಿ ಇದನ್ನು? ಯಾಕಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಹಿಂದಿನ ಒಂದು ಶಿಲಾಯುಗದಿಂದ ಬಂದರೆ ಆಗಿನ ಕಾಲದಲ್ಲಿ ಎಲ್ಲಿರ್ತಾ ಇತ್ತು ಕುಟುಂಬಗಳು? ಗುಹೆಗಳಲ್ಲಿ ಸೇಫ್ಟಿ ಮಾಡೋನು ಯಾರು? ರೂಢ್ ಇರೋ ಹುಡುಗ ಸೇಫ್ಟಿ ಮಾಡ್ತಾನೆ ಅಥವಾ ಸಾಫ್ಟ್ ಆಗಿರೋನು? ರೂಢಾಗಿ. ಅವನು ಶಕ್ತಿಶಾಲಿ ಇರೋನೇ ಸೇಫ್ ಮಾಡೋನಲ್ವಾ ಒಂದು ಕುಟುಂಬವನ್ನ. ಸೊ ಹಾಗಾಗಿ ಮಸಲ್ ಮೆಮರಿ ಅಂತ ಇರುತ್ತೆ ಶರೀರದಲ್ಲಿ. ಆ ಮಸಲ್ ಮೆಮರಿ ಇನ್ನೂ ಇವರಲ್ಲಿ ಬೆಳ್ಕೊಂಡು ಬಂದಿದೆ. ನನ್ನ ಹುಡುಗ ಈಗ ಶಕ್ತಿಶಾಲಿಯಾಗಿಯೇ ಇರಬೇಕು, ನನ್ನ ಹುಡುಗ ನನಗೆ ಭದ್ರತೆಯನ್ನು ಕೊಡಬೇಕನ್ನುವಂಥ ಮನಸ್ಥಿತಿ ಇರುತ್ತೆ ಅವರಿಗೆ ಕಾಲೇಜಲ್ಲಿ ಇದ್ದಾಗ. ಸೊ ಹಾಗಾಗಿ ನಾವಂತಾರೆ ಹುಡುಗಿರು ಯಾಕೆ ಚಪ್ರಿಗಳಿಗೆ ಬೀಳ್ತಾರೆ? ಯಾಕಂದರೆ ಆ ಒಂದು ಮಸಲ್ ಮೆಮರಿ ಅವರಿಗೆ, ಅಂಥ ಹುಡುಗನೇ ನಮ್ಗೆ ಇಷ್ಟ ಅನ್ನುವಂಥ ಒಂದು ಮೆಂಟಾಲಿಟಿ ಅವರಲ್ಲಿ ಇರುತ್ತೆ. ಕಾಲೇಜಿಂದ ಆಚೆ ಬರ್ತಾರೆ ನೋಡ್ರಿ, ಅವಾಗ ಗೊತ್ತಾಗತ್ತೆ, ಓಹೋ ಬರೀ ಫಿಸಿಕಲ್ ಶಕ್ತಿ ಇದ್ರೆ ಸಾಕಾಗಲ್ಲ, ಇವತ್ತು ಜಗತ್ತನ್ನು ಆಳ್ತಾ ಇರೋದು ಮನಿ ಪವರ್ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಶ್ರೀಮಂತರ ಹತ್ರ ಹೋಗ್ತಾರೆ ಹೆಣ್ಮಕ್ಳು. ಇದು ಹುಡುಗಿರು ತಪ್ಪಲ್ಲ, ಹುಡುಗರು ತಪ್ಪು. ಇವ್ರು ದುಡಿಬೇಕು, ಇವ್ರು ಬೆಳಿಬೇಕು. ಹೌದು, ಹುಡುಗಿರು ಶ್ರೀಮಂತರನ್ನ ಇಷ್ಟಪಡ್ತಾರಂದ್ರೆ ಒಬ್ಬ ಬಡವನನ್ನು ಕೂಡ ಇಷ್ಟಪಟ್ಟು ಹೋಗಿರುವಂಥ ಹುಡುಗಿ ಇದ್ದಾಳೆ. ಸೊ ಹುಡುಗರಿಗೆ ನನ್ನ ಮೋಟಿವೇಶನ್ ಯಾವತ್ತು ಹುಡುಗರು ಮಾತ್ರ ಇರುತ್ತೆ. ಹೆಣ್ಮಕ್ಳದ್ರಿಂದ ತಗೊಳ್ಳೋದಿಲ್ಲ, ಅವ್ರಿಗೆ ಬಿಟ್ಟಿರೋದು. ನಾನು ಹೆಣ್ಮಕ್ಳನ್ನ ಬೈಯೋದು ಇಲ್ಲ, ಟೀಕೆನೂ ಮಾಡಲ್ಲ, ಬುದ್ಧಿನೂ ಹೇಳಲ್ಲ. ಅವರಲ್ಲಿ ಈಗಾಗಲೇ ಸಾಕಷ್ಟು ನಾಲೆಜ್ ಇದೆ, ಅವ್ರು ಒಳ್ಳೆ ಮಾರ್ಗದಲ್ಲಿ ಹೋಗ್ತಿರ್ತಾರೆ. ನಾನು ಹೇಳೋದು ಹುಡುಗರಿಗೆ ಮಾತ್ರ, ಯು ಶುಡ್ ಬಿ ಸ್ಟ್ರಾಂಗ್. ಯಾಕಂದ್ರೆ ನಾವು ಹುಡುಗಾಗಿ ನನಗೆ ಗೊತ್ತು ಹುಡುಗರು ಯಾವ ಥರ ಇರ್ತಾರೆ. ನಾವು ಸ್ಟ್ರಾಂಗ್ ಆಗಬೇಕು, ನಾವು ಬೆಳಿಬೇಕು. ಇವರು ಸ್ಟ್ರಾಂಗ್ ಆದರೆ, ಇವರು ಮೆಂಟಲಿ ಸ್ಟ್ರಾಂಗ್ ಇದ್ದರೆ, ಇವರ ಗುರಿ ಮೊದಲು ಗೋಲ್ ಕಡೆ ಇರಬೇಕು. ಒಬ್ಬ ಹುಡುಗಿಯನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಅವಳು ಅವನನ್ನು ಬಿಟ್ಟು ಹೋಗ್ತಾಳೆ. ತನ್ನ ಗುರಿ ಮೇಲೆ ಫೋಕಸ್ ಇರುವಂಥ ಹುಡುಗ ಯಾವತ್ತೂ ಕೂಡ ಒಂದು ಹುಡುಗಿಗೆ ಇಷ್ಟ ಆಗ್ತಾನೆ. ಅದು ತುಂಬ ಮುಖ್ಯ. ಅದು ಅಪ್ಲೈ ಆಗುತ್ತೆ ಸರ್. ರಿಲೇಷನ್ಶಿಪ್ ತಪ್ಪಂತ ಅಲ್ಲ, ಬಟ್ ಅದೇ ಫಸ್ಟ್ ಪ್ರಿಫರೆನ್ಸ್ ಆಗಬಾರ್ದು. ಅದು ಬೇಕಂತ ಅಲ್ಲ. ಇದು ಮನುಷ್ಯ ಅಂತ ಅಂದರೆ ಅವನು ಸಮಾಜಮುಖಿ ಜೀವಿ. ಒಂಟಿಯಾಗಿರ್ತೀನಿ ಅಂದರೆ ಯಾರಿಗೂ ಜೀವನ ಮಾಡೋಕ್ಕಾಗಲ್ಲ. ಒಂಟಿಯಾಗಿ ಅಂತ ಮೇಲೆ ತೋರಿಸ್ತಿರ್ತಾರೆ, ಬಟ್ ನೀವು ಅವ್ರು ಸೋಷಿಯಲ್ ಮೀಡಿಯಾಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಎಲ್ಲರೂ ಒಂದಲ್ಲ ಒಂದು ಜೊತೆ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ಬಟ್ ಅದು ಟಾಕ್ಸಿಕ್ ಆಗಬಾರ್ದು, ಬರ್ತಾ ಅದು ಬೂಸ್ಟ್ ಕೊಡ್ತಾ ಹೋಗ್ಬೇಕು, ಅಷ್ಟಿದ್ರೆ ಸಾಕು. ಈ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ ಸರ್. ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೊರತೆ ಆದಂತಹ ಗೈಡೆನ್ಸ್ ಆಗಿರ್ಬೋದು, ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಇವುಗಳನ್ನು ನೀಡ್ತಾ ನೀವು ಪ್ರೆಸೆಂಟಾಗಿ ಇವರಿಗೆ ಮಾಡ್ತಿರೋ ಹೆಲ್ಪು ತುಂಬ ದೊಡ್ಡದಿದೆ. ಹಾಗೆ ನಮ್ಮ ಪಾಡ್ಕಾಸ್ಟ್ಗೆ ಬಂದು ಈ ತರಹದ ಮಾಹಿತಿಗಳನ್ನು ಹಂಚಿಕೊಂಡಿರೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ ನಿಮಗೂ. ಹೊಸ ಪ್ರಯತ್ನ ಆರಂಭ ಮಾಡಿದ್ದೀರಿ. ಎಸ್ ಸರ್. ನಿರಂತರ ಪ್ರಯತ್ನ ಇರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಯಶಸ್ವಿ ಆಗೇ ಆಗಬಹುದು. ನಿಮ್ಮ ಚಾನಲ್ನಿಂದ ನಮ್ಮ ಕರ್ನಾಟಕದ ಯುವಕರಿಗೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಒಂದು ಸ್ವಲ್ಪ ಜಾಗೃತರಾಗಲಿ. ಇವರಲ್ಲಿ ಶಕ್ತಿ ಇದೆ, ರೊಟ್ಟಿ ತಿಂತಾರೆ, ಪಲ್ಯ ತಿಂತಾರೆ, ತಾಕತ್ತಂತೂ ಇದ್ದೇ ಇದೆ. ಅದನ್ನು ಸರಿಯಾದ ಮಾಧ್ಯಮದಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ಆಲ್ ದಿ ಬೆಸ್ಟ್. ನಮಸ್ಕಾರ. Left, right, go. Got a rollie for the brunch and a panic for the show. That's left, right, go. Got a big new body and a whip it like a